ವಿ ಆರ್ ಸೋ ಇನ್ ಇಟ್ ಟು ವಿನ್ ಇಟ್ ಈ ಸ್ಲೋಗನ್ ಮುಖಾಂತರ ಈ ಮೀಟಿಂಗ್ ಅನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಎಲ್ಲ ನಮ್ಮ ಆತ್ಮೀಯ ಫೌಂಡರ್ಸ್ ಮಿತ್ರರಿಗೆ ನಾನು ಇವತ್ತಿನ ನಮ್ಮ ಆನ್ ಪ್ಯಾಸಿವ್ ಕರ್ನಾಟಕ ಟೀಮಿನಿಂದ ಎಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಆತ್ಮೀಯ ಲೀಡರ್ಸ್ ಮಿತ್ರರು, ಎಲ್ಲ ಫೌಂಡರ್ಸ್ ಮಿತ್ರರು ಎಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಈ ಒಂದು ಮೀಟಿಂಗ್ ಅನ್ನ ಬಹಳ ದಿವಸಗಳ ನಂತರ ನಾವು ಮಾಡ್ತಾ ಇದ್ದೀವಿ. ಅದು ಕಾರಣ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಯಾಕಂದ್ರೆ ನಾವು ಯಾವಾಗ ಕಂಪನಿ ಕಡೆಯಿಂದ ಎವ್ರಿ ಡೇ, ವೀಕ್ಲಿ ಒನ್ಸ್ ಅಥವಾ ವಾರಕ್ಕೆ 2 ಸಲ ಇನ್ಫಾರ್ಮೇಶನ್ ಇರ್ತಿತ್ತೋ, ಅಪ್ಡೇಟ್ಸ್ಗಳು ಇರ್ತಿತ್ತು, ಕಂಪನಿ ಕಡೆಯಿಂದ ಮೀಟಿಂಗ್ಸ್ ಇರ್ತಿತ್ತೋ, ಆವಾಗ ನಾವು ಎವ್ರಿ ಡೇ ಮಾಡಿದೀವಿ, ವೀಕ್ಲಿ ಟ್ವೈಸ್ ಮಾಡಿದೀವಿ, ಏನೇನು ಬೇಕು ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ಕಂಪನಿ ಅಪ್ಡೇಟ್ಸ್ಗಳು ಸ್ವಲ್ಪ ಲೇಟ್ ಆಗಿ ಬರ್ತಾ ಇದ್ದಾಗ, ಕಂಪನಿ ಕಡೆಯಿಂದ ಅಲ್ಲಿ ಕೆಲಸ ಕಾರ್ಯಗಳು ನಡ್ಕೊಂಡು ಅಪ್ಡೇಟ್ಸ್ಗಳು ನಮ್ಗೆ ಲೇಟ್ ಆಗಿ ಬರ್ತಾ ಇದೆ ಅಂದಾಗ ನಾವು ಇಲ್ಲಿ ಮೀಟಿಂಗ್ ಮಾಡ್ತಾ ಇರೋದು ಅದು ಸಮಂಜಸ ಅಲ್ಲ, ಅದು ಅವಶ್ಯಕತೆನೂ ಇಲ್ಲ. ನಮಗೆ ಆ ತರ ಮಾಡಿಂದನು ಕಂಪನಿಯಿಂದ ಎಲ್ಲಿ ಇನ್ಫಾರ್ಮೇಶನ್ ಇಲ್ಲ, ಎಲ್ಲೂ ಕೂಡ ನಮಗೆ ಈ ತರ ನೀವು ಮೀಟಿಂಗ್ ಮಾಡ್ತಾ ಇರಿ, ಹೇಳ್ತಾ ಇರಿ. ಯಾಕಂದ್ರೆ ನಾವು ನಮ್ಮದು ಅನ್ನುವಂತ ವಿಚಾರಗಳನ್ನ ಇಲ್ಲಿ ಏನು ಹೇಳಲಿಕ್ಕಿಲ್ಲ. ಇಲ್ಲಿ ಏನು ಹೇಳಕ್ಕಿದ್ರು ಕೂಡ ಕಂಪನಿ ಆಶ್ ಅವರಿಂದ ಏನ್ ಬಂದಿದೆ ಅದನ್ನು ಮಾತ್ರ ಆನ್ ಪ್ಯಾಸಿವ್ ಕರ್ನಾಟಕ ಟೀಮ್ ನಿಮ್ಗೆ ಇದುವರೆಗೂ ಹೇಳ್ತಾ ಇದೆ. ಯಾವುದೇ ರೀತಿ ಇಲ್ಲಿ ನಿಮಗೆ ಒಂದು ಮೋಟಿವೇಶನ್ ಮೆಸೇಜ್ ಆಗಲಿ, ಮೋಟಿವೇಶನ್ ವಿಡಿಯೋಸ್ ಆಗಲಿ, ಅಥವಾ ಫೇಸ್ಬುಕ್ ನಿಂದ ಬಂದಂತಲ್ಲಿ, ಯೂಟ್ಯೂಬ್ ಬಂದಂತಲ್ಲಿ ಯಾವುದು ಕೂಡ ನಾವು ಎಂಟರ್ಟೈನ್ ಮಾಡೋದು ಇಲ್ಲ, ಗ್ರೂಪಿಗೆ ಹಾಕೋದು ಇಲ್ಲ, ಎಕ್ಸ್ಟ್ರಾರ್ಡಿನರಿ ಆಗಿ ಮೋಟಿವೇಶನ್ ಕೂಡ ಮಾಡೋ ಅವಶ್ಯಕತೆನೂ ಇಲ್ಲ, ನಾವು ಮಾಡೋದು ಇಲ್ಲ. ಸೊ ಅದನ್ನ ನೀವೆಲ್ಲ ನೋಡ್ಕೊಂಡು ಬರ್ತಾ ಇದ್ರಿ. ಸೊ ಆದ್ದರಿಂದ ಕಳೆದ ಕೆಲವು ವಾರಗಳಲ್ಲಿ, ಕೆಲವು ತಿಂಗಳು ನಾವು ಮೀಟಿಂಗ್ ಮಾಡ್ಲಿಲ್ಲ. ಯಾಕೆಂದ್ರೆ ಕಂಪನಿ ಕಡೆಯಿಂದ ಒಂದು ಕರೆಕ್ಟ್ ಆಗಿ ವಿಚಾರಗಳು ಬಂದಾಗ ನಾವು ನಿಮಗೆ ತಿಳಿಸೋಣ, ನಾವು ನಿಮಗೆ ಹಂಚ್ಕೊಳ್ಳೋಣ, ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಕೊಂಡು ನಾವು ಕೂಡ ಸೈಲೆಂಟ್ ಆಗಿದ್ವಿ. ನಿಮಗೆ ಏನೇನು ಸಣ್ಣ ಪುಟ್ಟ ವಿಚಾರಗಳೆಲ್ಲ ನಿಮಗೂ ಕೂಡ ಸಿಗ್ತಾ ಇತ್ತು, ಅಲ್ಲಿ ಇಲ್ಲಿ ಎಲ್ಲ ಕಡೆ ನಿಮಗೆ ಸಿಗ್ತಾ ಇತ್ತು. ಸೊ ಇವಾಗ ಬಹಳ ದಿವಸಗಳಾದ್ಮೇಲೆ ನಮ್ಮ ಆತ್ಮೀಯರನ್ನ, ಫೌಂಡರ್ಸ್ ಮಿತ್ರರನ್ನ ಒಮ್ಮೆ ಮೀಟಿಂಗ್ ಮಾಡೋಣ, ಒಂದು ಕ್ಯಾಶುವಲ್ ಆಗಿ ಮಾತಾಡೋಣ, ಇತ್ತೀಚೆಗೆ ಲೇಟೆಸ್ಟ್ ಸ್ವಲ್ಪ ಬೆಳವಣಿಗೆ ಇದ್ರೆ ನಿಮ್ಮ ಹತ್ರ ಚರ್ಚೆ ಮಾಡೋಣ ಅಂತೇಳಿ ನಾವು ಈ ಮೀಟಿಂಗ್ ಬಂದಿದ್ದೀವಿ. ಸೊ ಆದ್ರಿಂದ ನಿಮ್ಗೆಲ್ಲರಿಗೂ ಇದಕ್ಕೆ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಏನ್ ನಡೀತದೆ, ಕೆಲವೊಮ್ಮೆ ಮೀಟಿಂಗ್ ನಡೆದಾಗ ಎಲ್ಲರೂ ಯಾಕೆ ಬರ್ತಾರೆ ಅಂದ್ರೆ, ಸ್ನೇಹಿತರೆ, ಏನಾದ್ರೂ ವಿಚಾರ ತಿಳ್ಕೊಳ್ಳೋಣ ಅಂತ ಬರ್ತಾರೆ. ಯಾಕಂದ್ರೆ ಎಲ್ಲರೂ ಕಷ್ಟದಲ್ಲಿದ್ದಾರೆ, ಸಮಸ್ಯೆಲಿದ್ದಾರೆ, ವೈಟಿಂಗ್ ಅಲ್ಲಿ ಇದ್ದಾರೆ, ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಅವರು ಏನಾದ್ರೂ ಒಂದು ಇನ್ಫಾರ್ಮೇಶನ್ ಸಿಗುತ್ತೋ, ನಮ್ ಕಡೆಯಿಂದ ಸಿಗುತ್ತೋ, ಭಾಸ್ಕರ್ ಸರ್ ಸಿಗುತ್ತೋ, ಸತ್ಯಪ್ರಕಾಶ್ ಕಡೆಯಿಂದ ಸಿಗುತ್ತೋ, ಏನಾದ್ರೂ ಇವರು ಒಂದು ಒಳ್ಳೆ ವಿಚಾರ ಹೇಳ್ತಾರೆ ಅಂತೇಳಿ ಅವ್ರು ಕಾಯ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಸುಮ್ಮನೆ ಕಥೆಗಳನ್ನ ಹೇಳ್ಕೊಂಡು, ಸ್ಟೋರಿಗಳನ್ನ ಹೇಳ್ಕೊಂಡು ಮೀಟಿಂಗ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ವಿಚಾರ ಏನಿದೆ ಅದನ್ನ ಹೇಳುವಂಥದ್ದು. ಅಲ್ಲಿಂದ ನೀವು ಮಾತಾಡಿ ಯಾರಿಗೂ ಏನು ಮಾತಾಡ್ಲಿಕ್ಕೆ ಇರೋದಿಲ್ಲ. ಅವರಿಗೆ ವಿಚಾರ ಏನಪ್ಪಾ, ದುಡ್ಡಿಯಾಗೂ ಬರುತ್ತೆ, ಕಂಪನಿ ಆಗು ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಯಾವಾಗಲೂ ನಾವು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋದು ಜಾಸ್ತಿ. ಯಾಕಂದ್ರೆ ಇದು ಜನಗಳಿಗೆ ಬೇಕಾಗಿರೋದು. ಜನಗಳ ನಾಡಿ ಮಿಡಿತ ಎಲ್ಲಿದೆ, ಇದೇ ಇಲ್ಲಿ ಇರೋದು. ಸೊ ಆದ್ರಿಂದ ನಾವು ಅನಾವಶ್ಯಕವಾಗಿ ಆ 1 ಗಂಟೆನ ಪೋಲ್ ಮಾಡೋದು ನಮಗೂ ಕೂಡ ಇಷ್ಟವಿಲ್ಲ. ಅವ್ರವ್ರದ್ದು ಅವ್ರವ್ರದ್ದು ಕೆಲಸ ಕಾರ್ಯಗಳೇನಿದೆ, ಅವ್ರವ್ರದ್ದು ರೊಟೀನ್ ಏನಿದೆ, ಅವರೆಲ್ಲರೂ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆಯಿಂದ ಅಲ್ಲಿ ಇಲ್ಲಿ ಎಲ್ಲಾ ಕಡೆಯಿಂದ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಜೆನ್ಯೂನ್ ಆದ ವಿಚಾರಗಳಿದ್ದಾಗ ನಾವು ನಿಮ್ಮ ಜೊತೆ ಯಾವಾಗ ಮೊದಲು ಇದ್ದೀವಿ, ಇವುಗಳು ಇದ್ವಿ, ಇನ್ನು ಮುಂದೇನು ಇರ್ತೀವಿ, ಯಾವಾಗಲೂ ಕೂಡ ಇರ್ತೀವಿ. ಸೊ ಆದ್ರಿಂದ ಇವತ್ತಿನ ಮೀಟಿಂಗಿಗೆ ನಮ್ಮೆಲ್ಲ ಆತ್ಮೀಯ ಮಿತ್ರರು ಬಹಳಷ್ಟು ಜನ ಬಂದಿದ್ದಾರೆ. ಖಂಡಿತ ಸ್ವಲ್ಪ ಸಮಯ ನಮಗೆ ಡಿಸ್ಕಷನ್ ಮಾಡೋಣ, ಸ್ವಲ್ಪ ಸಮಯ ನಮಗೆ ಶೇರ್ ಮಾಡೋಣ ನಾವು. ಯಾಕೆಂದ್ರೆ ಬಹಳ ದಿವಸಗಳ ನಂತರ ನಾವು ಸಿಗ್ತಾ ಇದ್ದೀವಿ. ಕಂಪನಿ ಇವತ್ತು ಬಹಳಷ್ಟು ನೆಗೆಟಿವ್ಗಳು ಕಳೆದ ಕೆಲವು ತಿಂಗಳುಗಳಿಂದ ಪಾಸ್ ಆಗ್ತಿದ್ರು ಕೂಡ ಹಲವಾರು ಜನ, ನನಗೆ ಗೊತ್ತಿದೆ, ತುಂಬಾ ಪಾಸಿಟಿವ್ ಆಗಿ ಕಂಪನಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ತಾಳ್ಮೆಯಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಹಲವಾರು ವ್ಯಕ್ತಿಗಳಿಗೆ ನಾನು ಈ ದಿವಸಗಳಲ್ಲಿ ಕಾಲ್ ಮಾಡಿದಾಗ ಅವರು ತುಂಬಾ ಪಾಸಿಟಿವ್ ಆಗಿ ಆನ್ಸರ್ ಮಾಡೋದನ್ನ ನಾನು ನೋಡಿದೆ. ಯಾಕಂದ್ರೆ ಯಾವಾಗಲೂ ನಾವು ನೆಗೆಟಿವ್ ಅಂದ್ರೆ ಮಾತಾಡೋದು ಸರಿಯಲ್ಲ. ಅದು ನಾವು ಕಳೆದ ಮೀಟಿಂಗ್ ಅಲ್ಲೆಲ್ಲ ಹೇಳಿದ್ವಿ ನಿಮಗೆ. ಅವ್ರು ಆತರ ಫೋನ್ ಮಾಡಿದ್ರು, ಈ ತರ ಫೋನ್ ನೆಗೆಟಿವ್ ಮಾಡಿದ್ರು, ಅದೊಂದು ಪಾರ್ಟ್ ಇರೋದಾದ್ರೆ, ಇನ್ನೊಂದು ಕಡೆ ನೋಡೋದಾದ್ರೆ ಹಲವಾರು ಜನ ಬಹಳ ಪಾಸಿಟಿವ್ ಆಗಿರೋರು ಇದ್ದಾರೆ. ಬಹಳಷ್ಟು ಮೆಜಾರಿಟಿ ಜನ ಪಾಸಿಟಿವ್ ಆಗಿ ಕಂಪನಿ ಕಡೆ ವೆಯ್ಟ್ ಮಾಡ್ತಾ, ಕಂಪನಿ ಯಾಕೆ ಲೇಟ್ ಆಯ್ತು ಅದಕ್ಕೂ ಅವರಿಗೆ ಆನ್ಸರ್. ಎಲ್ಲರೂ ಕೂಡ ಇವತ್ತು ಬ್ರಿಲಿಯಂಟ್ ಇದ್ದಾರೆ, ಎಲ್ಲರೂ ಕೂಡ ತಿಳ್ಕೊಳ್ತಾ ಇದ್ದಾರೆ ಲೇಟ್ ಆಗೋದಕ್ಕೂ ಕಾರಣ ಯಾಕೆ ಇದೆ, ಕಂಪನಿ ಕೆಲಸ ಕಾರ್ಯಗಳು ಏನ್ ನಡೀತಾ ಇದೆ, ಯಾಕೆ ಲೇಟ್ ಆಯ್ತು, ಅದಕ್ಕೆಲ್ಲ ರೀಸನ್ ಇದೆ, ಬಹಳ ಜೆನ್ಯೂನ್ ಆದ ರೀಸನ್ಗಳಿದೆ. ಸೊ ಇದನ್ನು ಬಹಳಷ್ಟು ಜನ ತಿಳ್ಕೊಂಡು ಆತ್ಮಾರ್ಥವಾಗಿ ತಾಳ್ಮೆಯಿಂದ ಇನ್ನೂ 1 ವರ್ಷ ಹೋದ್ರೂ ಪರವಾಗಿಲ್ಲ ಸರ್, ಇದು ನಾವು ಇದು ಇಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ, ಇಂತಹ ದೊಡ್ಡ ಕಂಪನಿಯಲ್ಲಿ ನಾವು ಇರೋದೇ ದೊಡ್ಡ ವಿಚಾರ. ಇಂಥ ಒಂದು ಕಂಪನಿಯಲ್ಲಿ ನಾವು ಫೌಂಡರ್ ಅಂತೆಲ್ಲ ಓಡ್ ನಮಗೆ ಸಿಗ್ತಾ ಇದಲ್ಲ,
ಇದೇ ಬಹಳ ದೊಡ್ಡ ವಿಚಾರ. ಹಾಗೆ ಅಂತ ತಿಳ್ಕೊಂಡು ನಾವಿಲ್ಲಿ ಏನು ದೊಡ್ಡದು 10 ಲಕ್ಷ 20 ಲಕ್ಷ ಆಶೆ ಅವರಿಗೆ ಇಲ್ಲಿಂದ ಕೊಟ್ಟಿಲ್ಲ. ನಾವೇನು ಆಶೆ ಅವರಿಗೆ ಇಲ್ಲಿಂದ ಬಂಡವಾಳ ಅಂತೇಳಿ ಕೊಟ್ಟಿಲ್ಲ. ಸೊ ಆದ್ರಿಂದ ಒಂದಲ್ಲ ಒಂದು ದಿವಸ ಬಹಳ ಜೆನ್ಯೂನ್ ಆಗಿ ರಿಯಲಿಸ್ಟಿಕ್ ಆಗಿ ಕಂಪನಿ ನಮ್ಮ ಎದುರುಗಡೆ ಬರುತ್ತೆ. ಅದು ಆಲ್ಮೋಸ್ಟ್ ಎಲ್ಲರಿಗಿದೆ. ಇನ್ನು ಕೆಲವೊಂದು ಜನಗಳು ಒಂದು ಬೇರೆ ತರದ ಮೈಂಡ್ ಸೆಟ್ ಅಲ್ಲಿ ಮೆಂಟಾಲಿಟಿ ನೆಗೊಂಡಿದ್ದಾರೆ. ಅದು ಸರ್ವೇ ಸಾಮಾನ್ಯ. ನೀವು ಯಾವುದೇ ಫೀಲ್ಡ್ಗೆ ಹೋಗಿ, ಯಾವುದೇ ಕಂಪನಿಲಿಗೆ ಹೋಗಿ, ಎಲ್ಲಿಗೆ ಹೋಗಿ, ಒಂದ್ ಸ್ವಲ್ಪ ಜನ ನೆಗೆಟಿವ್ ಇರ್ತಾರೆ. ಅದೆಲ್ಲ ಫೀಲ್ಡ್ ಅಲ್ಲಿ ಇರ್ತಾರೆ. ಅದು ಸರ್ವೇ ಸಾಮಾನ್ಯ, ಏನು ಮಾಡಕ್ಕೂ ಆಗಲ್ಲ, ಇದ್ದೇ ಇರ್ತದೆ. ಆದ್ರೆ ಮ್ಯಾಕ್ಸಿಮಮ್ ಜನ ಇವತ್ತು ಕಂಪನಿ ಜೊತೆ ಇದ್ದಾರೆ. ಸೊ ಆದ್ದರಿಂದ ಅವರಿಗೆಲ್ಲರಿಗೂ ನಾನು ಒನ್ಸ್ ಅಗೈನ್ ಕಂಗ್ರಾಚುಲೇಷನ್ ಹೇಳುತ್ತಾ ಇವತ್ತು ನಾವು ಈ ಮೀಟಿಂಗ್ ಅನ್ನ ಪ್ರಾರಂಭಿಸೋಣ. ಇವತ್ತು ಮೀಟಿಂಗ್ ನಲ್ಲಿ ನಮ್ಮ ಭಾಸ್ಕರ್ ಸರ್ ಇದ್ದಾರೆ. ಕಳೆದ 2020ನೇ ಇಸ್ವಿಯಿಂದ ಈ ನಿಮಿಷದವರೆಗೂ ನಮಗೆಲ್ಲಾ ಕಂಪನಿಯ ಮುಖ್ಯ ಅಪ್ಡೇಟ್ಸ್ ಗಳನ್ನ, ವಿಚಾರಗಳನ್ನ ಹೇಳುತ್ತಾ, ಸಮಯಕ್ಕೆ ಸಂದರ್ಭವಾಗಿ ನಮ್ ಜೊತೆ ಸಾಥ್ ಕೊಡುತ್ತಾ, ನಮಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಿರುವಂತ ನಮ್ಮ ಆತ್ಮೀಯ ಸ್ನೇಹಿತರು ಸೀನಿಯರ್ ಇದ್ದಾರೆ. ಇವತ್ತು ನಾನು ಪ್ರಾರಂಭದಲ್ಲಿ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಸ್ವಲ್ಪ ಮುಕ್ತವಾಗಿ ನಿಮ್ಮೊಡನೆ ಮಾತಾಡ್ಲಿಕ್ಕೆ, ನಿಮ್ಮೊಡನೆ ಚರ್ಚೆ ಮಾಡ್ಲಿಕ್ಕೆ, ಕೆಲವು ವಿಚಾರಗಳನ್ನ ಹಂಚಿಕೊಳ್ಳಕ್ಕೆ ಇವತ್ತು ಅವರು ಬರ್ತಾ ಇದ್ದಾರೆ. ಸೊ ಆದ್ದರಿಂದ ನಾನು ಪ್ರಥಮವಾಗಿ ಭಾಸ್ಕರ್ ಸರ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಭಾಸ್ಕರ್ ಸರ್, ವೆಲ್ಕಮ್ ಸರ್. ವೆಲ್ಕಮ್, ಓವರ್ ಟು ಯು ಸರ್. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಒಂದು ಮೀಟಿಂಗಿಗೆ ನಿಮ್ಗೆಲ್ರಿಗೂ ಆತ್ಮೀಯವಾಗಿ ಸ್ವಾಗತ. ಫ್ರೆಂಡ್ಸ್, ಈಗ ಲೂಯಿಸ್ ಸರ್ ಹೇಳ್ದಾಗೆ ವಿಚಾರಗಳು ಏನು ಇಲ್ಲ. ಯಾಕಂದ್ರೆ ಕಂಪ್ನಿಯಲ್ಲಿ ಡೆವಲಪ್ಮೆಂಟ್ಗಳು ಏನ್ ನಡೀತಾ ಇದೆ, ಅದು ಬ್ಯಾಕ್ ಎಂಡ್ ಅಲ್ಲಿ ಸಾಕಷ್ಟು ವಿಚಾರಗಳು ನಡೀತಾ ಇದೆ. ಬಟ್ ನೀವೇನಂತಂದ್ರೆ ಕ್ಯಾಸುವಲ್ ಆಗಿ ನಾವು ಇವತ್ತು ಚರ್ಚೆ ಮಾಡೋಣ. ಯಾಕಂದ್ರೆ ಆನ್ ಪ್ಯಾಸಿವ್ ನಲ್ಲಿ ನಾವು ಮೀಟಿಂಗ್ ಅನ್ನ ಮಾಡ್ದೇನೆ, ಯಾಕಂದ್ರೆ ವಿಷಯಗಳು ಇರದೇ ಇರೋದ್ ಕಾರಣಕ್ಕಾಗಿ ನಾವು ಮೀಟಿಂಗ್ ಅನ್ನ ಮಾಡ್ಲಿಲ್ಲ. ಸೊ ಇವಾಗ ಒಂದು ಪಾಸಿಟಿವಿಟಿ ಪ್ರತಿ ದಿವಸನೂ ಇದ್ದೇ ಇದೆ. ಎಲ್ಲರೂ ಕೂಡ ಪಾಸಿಟಿವ್ ಆಗಿದ್ದಾರೆ. ನಮ್ಮ ಟೀಮ್ ಇರ್ಬೋದು ಅಥವಾ ನಮ್ಮ ಇಂಡಿಯಾದಲ್ಲಿ ಎಲ್ಲರೂ ಕೂಡ 99% ಜನ ಪಾಸಿಟಿವ್ ಆಗಿ ಇದ್ದಾರೆ. ನೋ ಡೌಟ್ ಅದ್ರಲ್ಲಿ 1% 1 or 2% ಇದ್ದೇ ಇರುತ್ತೆ ನೆಗೆಟಿವಿಟಿ ಅನ್ನೋದು. ಇವಾಗ ಫೇಸ್ಬುಕ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಇದು ಫೇಕು, ಇದು ಸ್ಕ್ಯಾಮು, ಹಾಗೆ ಹೀಗೆ ಮಾತಾಡೋರು ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಏನಂತಂದ್ರೆ ಪೂರ್ತಿಯಾಗಿ ಆನ್ಪೇಸಿವ್ ಬಗ್ಗೆ ಯಾರೆಲ್ಲ ತಿಳ್ಕೊಂಡಿದ್ದಾರೆ ಅಂತವ್ರು ಯಾರು ಕೂಡ ಆನ್ಪೇಸಿವ್ ಬಗ್ಗೆ ನೆಗೆಟಿವ್ ಇಲ್ಲ. ಈಗ ಹಾಫ್ ನಾಲೆಜ್ ಇಸ್ ಡೇಂಜರ್ ಅಂತಾರಲ್ಲ, ಹಾಗೆ ಕೆಲವು ಜನ ಹಾಫ್ ನಾಲೆಜ್ ಇಂದ ಅವರು ನೆಗೆಟಿವ್ ಇರುವಂತದ್ದು ಸಹಜ. ಮತ್ತೆ ಇನ್ನು ಕೆಲವು ಜನ ಕ್ರಿಟಿಸೈಸ್ ಮಾಡ್ಲಿಕ್ಕೋಸ್ಕರನೇ ಇರ್ತಾರೆ. ಅವರಿಗೆ ಇನ್ನೊಬ್ಬರ ಏಳಿಗೆಯನ್ನ ಸಹಿಸ್ಲಿಕ್ಕೆ ಆಗಲ್ಲ, ಅಂತವ್ರನ್ನ ಏನ್ ಮಾಡ್ಲಿಕ್ಕೂ ಆಗಲ್ಲ. ಈಗ ನಾವು ನೋಡ್ಬೋದು ಯೂಟ್ಯೂಬ್ ನಲ್ಲಿ ಒಬ್ಬ ವ್ಯಕ್ತಿ ಮೊನ್ನೆ ಈಗ 1 ವಾರ 10 ದಿವಸ ಆಯ್ತೇನೋ, ಸಾಕಷ್ಟು ವಿಡಿಯೋಗಳನ್ನ ನಾನು ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತೇಳಿ ಹಾಕ್ತಾ ಇದ್ದಾರೆ. ಬಟ್ ಅದು ದಿಲ್ಲನ್ ಸರ್ ಕೂಡ ಮೊನ್ನೆ ಒಂದು ವಿಡಿಯೋದಲ್ಲಿ ಅವರಿಗೆ ಹೇಳಿದ್ರು ಕೂಡ. ಬಟ್ ಆ ವ್ಯಕ್ತಿ ಅದನ್ನ ಚಾಲೆಂಜ್ ಮಾಡ್ತೀನಿ, ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ವಿಡಿಯೋಗಳನ್ನ ದಯವಿಟ್ಟು ಯಾರು ನೋಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇಲ್ಲಿ ಆನ್ ಪ್ಯಾಸಿವ್ ಕಂಪನಿಯಲ್ಲಿ ಪ್ಯಾಸ್ಟರ್ನ ಮತ್ತೆ ಆನ್ ಪ್ಯಾಸಿವ್ ನ ಯಾರು ಕೂಡ ಅಲ್ಗಾಡಿಸ್ಲಿಕ್ಕೂ ಆಗಲ್ಲ, ಯಾರು ಏನು ಮಾಡ್ಲಿಕ್ಕೂ ಆಗಲ್ಲ. ಅವ್ರು ಏನೇ ಮಾಡಿದ್ರು ಕೂಡ ಅವರ ಒಂದು ಮನಃಶಾಂತಿಗೋಸ್ಕರ ಅವರು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಬಟ್ ಕಂಪನಿಯನ್ನ ಯಾರು ಕೂಡ ಇಲ್ಲಿ ಏನು ಅಲ್ಗಾಡಿಸ್ಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ಕಂಪನಿ 100% 200+ ಕಂಟ್ರಿನಲ್ಲಿ ಕಂಪನಿ 100% ಲೀಗಲ್ ಆಗಿ ಬರ್ತಾ ಇದೆ. ಮತ್ತೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯದನ್ನ ಮಾಡ್ಲಿಕ್ಕೋಸ್ಕರ ಪಣ ತೊಟ್ಟು ಆಸ್ ಸರ್ ಅದನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವೆಲ್ಲರೂ ನೋಡ್ತಾ ಇದ್ದೀವಿ ಪ್ರತಿಯೊಂದು ಮೀಟಿಂಗ್ ನಲ್ಲಿ ಆಸ್ ಸರ್ ಎಷ್ಟು ಪಾಸಿಟಿವ್ ಆಗಿರ್ತಾರೆ, ಎಷ್ಟು ಕಾನ್ಫಿಡೆಂಟ್ ಆಗಿರ್ತಾರೆ. ಅವ್ರು ಪ್ರತಿ ಮೀಟಿಂಗ್ ನಲ್ಲಿ ಅವರು ಐ ಆಮ್ ಯುವರ್ ಫ್ರೆಂಡ್, ಐ ಆಮ್ ಚೇಂಜಿಂಗ್ ಯುವರ್ ಲೈಫ್ ಅಂತ ಹೇಳಿ ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಸುಮ್ನೆ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ಬೇಕು ಅಂತಂದ್ರೆ ಸುಮ್ನೆ ಕೊಡ್ಲಿಕ್ಕೆ ಆಗಲ್ಲ. ಡೂ ಆರ್ ಡೈ ಸಿಚುವೇಶನ್ ನಲ್ಲಿ ನಾನು ಇದನ್ನ ಮಾಡೇ ಮಾಡ್ತೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡೋದಿದೆಯಲ್ಲ, ಅದು ಅಷ್ಟು ಸುಲಭವಾಗಿ ಬರುವಂತ ಸ್ಟೇಟ್ಮೆಂಟ್ ಅಲ್ಲ. ಯಾಕಂದ್ರೆ ಆನ್ ಪ್ಯಾಸಿವ್ ನ ಇಡೀ ಜಗತ್ನಲ್ಲಿ ಈಗ 800 ಕೋಟಿ ಜನಸಂಖ್ಯೆ ಇಡೀ ಜಗತ್ನಾದ್ಯಂತ ಇದೆ. ಅದರಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಇವತ್ತು ಇಡೀ ಜಗತ್ತಿನ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಪಣ ತೊಟ್ಟಂತ ವ್ಯಕ್ತಿ. ಆ ವ್ಯಕ್ತಿ ಎಷ್ಟು ಶ್ರಮ ಹಾಕಿದ್ದಾರೆ ಅಂತಂದ್ರೆ ಅವರಿಗೆ ಗೊತ್ತಿದೆ ಅದು. ಹಾಗಾಗಿ ಯಾರು ಕೂಡ ಅದರಲ್ಲಿ ನಾವು ಒಂದಂಶನೂ ಕೂಡ ನೆಗೆಟಿವ್ ಆಗುವಂತ ಒಂದಂಶನೂ ಕೂಡ ಇಲ್ಲ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಇವತ್ತು ಭ್ರಷ್ಟಾಚಾರ ಹೇಗೆ ತುಳುಕ್ತಾ ಇದೆ ಇಡೀ ಜಗತ್ನಾದ್ಯಂತ ಅಂದ್ರೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಭ್ರಷ್ಟಾಚಾರ ತುಳುಕ್ತಾ ಇದೆ.
ಎಲ್ಲಿ ಇಲ್ಲ ಭ್ರಷ್ಟಾಚಾರ. ಜನಸಾಮಾನ್ಯದಿಂದ ಹಿಡ್ಕೊಂಡು ಕಾರ್ಪೊರೇಟ್ ಕಂಪನಿಗಳಿಂದ ಹಿಡ್ಕೊಂಡು ಹಾಸ್ಪಿಟಲ್ಗಳಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರದಲ್ಲೂ ರಾಜಕೀಯವಾಗಿ ಹಿಡಿದು ಆ ಆಫೀಸರ್ಸೇ ಭ್ರಷ್ಟಾಚಾರ ಮಾಡ್ತಾರೆ ಹಾಗಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲೂ ಇವತ್ತು ಭ್ರಷ್ಟಾಚಾರ ತುಂಬಿದೆ. ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಒಂದು ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತಂದ್ರೆ ಜಸ್ಟ್ ಒಂದು ಕಾಲ್ ನೋವು ಇದೆ ಅಂತಂದ್ರೂ ಕೂಡ ಅವ್ರಿಗೆ ಗೊತ್ತಿದೆ. ಅವ್ರು ನಮ್ಗೆ ತಲೆಯಲ್ಲಿ ತುಂಬ್ತಾರೆ ಏನಂತಂದ್ರೆ ನಿಮ್ಮ ಕಾಲ್ನ ಆಪರೇಷನ್ ಮಾಡ್ಬೇಕಂತ. ಅಂದ್ರೆ ಮೆಡಿಸಿನ್ ನಲ್ಲಿ ಆಗುವಂತ ಕೆಲಸವನ್ನ ಅವರು ಆಪರೇಷನ್ ಲೆವೆಲ್ ವರೆಗೆ ತಗೊಂಡು ಹೋಗ್ತಾರೆ. ಅಂದ್ರೆ ಭ್ರಷ್ಟಾಚಾರ ಎಲ್ಲಿವರೆಗೆ ತುಂಬ ತುಳುಕ್ತಾ ಇದೆ ಅದೆಲ್ರಿಗೂ ಗೊತ್ತಿರುವಂತ ವಿಚಾರ. ಅಂತದ್ರಲ್ಲಿ ಆಶ್ ಮುಪಾರೆ ಅನ್ನೋ ವ್ಯಕ್ತಿ, ಆ ವ್ಯಕ್ತಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಅವನಿಗೆ ಏನೂ ಗೊತ್ತಿಲ್ಲ, ಅವನು ಇಂಟರ್ನೆಟ್ ನಲ್ಲಿ ಏನೂ ಗೊತ್ತಿಲ್ಲ ಅಂತಂದ್ರೂ ಕೂಡ ಅವನ ಒಂದು ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಬೇಕು, ಅವನಿಗೆ ಉತ್ತಮವಾದಂತ ಮನೆ, ಒಂದು ಒಳ್ಳೆ ಆಹಾರ, ಒಂದು ಒಳ್ಳೆ ಲೈಫ್ ಸ್ಟೈಲ್ ಅನ್ನ ಕೊಡ್ಬೇಕು ಅನ್ನೋದು ಅವ್ರದ್ದು ಚಾಲೆಂಜ್. ಹಾಗಿರುವಾಗ ಇಲ್ಲಿ ಅಡ್ಡಿ ವಿಘ್ನಗಳು ಬರೋದು ಸಹಜ. ಈ ವಿಘ್ನಗಳು ಆ ಯಾಕೆ ಬರ್ತಾ ಇದಾವೆ ಅಂತಂದ್ರೆ ಈ ಭ್ರಷ್ಟಾಚಾರದಿಂದ ತುಂಬೋದಂತ ವ್ಯಕ್ತಿಗಳಿಂದನೇ, ದುಷ್ಟಶಕ್ತಿಗಳಿಂದನೇ ಇವತ್ತು ಇಷ್ಟೆಲ್ಲ ಡಿಲೇ ಆಗ್ಲಿಕ್ಕೆ ಕಾರಣ, ಅಥವಾ ಇಷ್ಟೆಲ್ಲ ಲೇಟ್ ಆಗ್ಲಿಕ್ಕೆ ನಮ್ಗೆ ಆನ್ ಪ್ಯಾಸಿವ್ ಡಿಲೇ ಆಗೋದು ಮುಖ್ಯ ಕಾರಣ ಏನಂತಂದ್ರೆ ಇಂಥ ಒಂದು ದುಷ್ಟ ಜಂತುಗಳಿಂದನೇ ಇವತ್ತು ಇಷ್ಟೊಂದು ಲೇಟ್ ಆಗ್ಲಿಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಅದನ್ನ ಆಸ್ ಸರ್ ಕೂಡ ಸಾಕಷ್ಟು ವಿಚಾರದಲ್ಲಿ ವೆಬಿನಾರ್ ನಲ್ಲಿ ಹೇಳಿದಾರೆ ಅವ್ರು. ನಾನು ಪ್ರತಿಯೊಂದು ವಿಚಾರನು ಯಾಕೆ ಡಿಲೇ ಆಯ್ತು, ಆನ್ ಪ್ಯಾಸಿವ್ ಡಿಲೇ ಆಗ್ಲಿಕ್ಕೆ ಕಾರಣ ಏನು, ಯಾರ್ಯಾರು ಏನೇನ್ ಮಾಡಿದ್ರು, ಪ್ರತಿಯೊಂದು ವಿಚಾರನು ನಿಮ್ ಮುಂದೆ ಓಪನ್ ಆಗಿ ನಾನು ಮಾತಾಡ್ತೀನಿ ಅಂತ ಹೇಳಿದಾರೆ ಅವ್ರು. ಯಾಕಂದ್ರೆ ಪ್ರತಿಯೊಂದು ವಿಚಾರನು ನಿಮ್ ಮುಂದೆ ಇಡ್ತೀವಿ, ಇದಕ್ಕೆ ಸಮಯ ಸಂದರ್ಭ ಇವಾಗಲ್ಲ, ಸಮಯ ಬಂದಾಗ ನಾನು ಅದನ್ನೆಲ್ಲವನ್ನು ಕೂಡ ನಿಮ್ ಮುಂದೆ ಇಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ನೋಡಿ, ಒಬ್ಬ ವ್ಯಕ್ತಿ ಮೊನ್ನೆ ಚಾಲೆಂಜ್ ಹಾಕಿದ್ದಾನೆ, 31 ಡಿಸೆಂಬರ್ಗೆ ನಾನು ಲಾಸ್ಟ್ ಡೆಡ್ ಲೈನ್, ಅಷ್ಟರ ನಂತರ ನಾನು ಮೀಡಿಯಾ ಕರಿತೀನಿ, ಅವ್ರನ್ನ ಮಾಡ್ತೀನಿ, ಹಾಗ್ ಮಾಡ್ತೀನಿ, ಹೀಗ್ ಮಾಡ್ತೀನಿ ಅಂತ. ಇಂಥ ದುಷ್ಟಶಕ್ತಿಗಳಿಂದನೇ ಕಂಪನಿಗೆ ಏನು ಅಲ್ಗಾಡಿಸ್ಲಿಕ್ಕೆ ಆಗಲ್ಲ. ಆದ್ರೆ ಈ ಪ್ರೋಸೆಸ್ ಏನಿದೆಯಾ, ಈ ಪ್ರೋಸೆಸ್ ನಲ್ಲಿ ಸ್ವಲ್ಪ ನಮ್ಗೆ ಡಿಲೇ ಆಗ್ತಾ ಹೋಗುತ್ತೆ. ಇದೆಲ್ಲ ಕಾರಣದಿಂದಾಗಿ ನಮ್ಗೆ ಡಿಲೇ ಆಯ್ತು. ಯಾಕಂದ್ರೆ ಸೆಪ್ಟೆಂಬರ್ ತಿಂಗಳು, ಹೋದ ವರ್ಷ 2023 ಸೆಪ್ಟೆಂಬರ್ ನಲ್ಲಿ ಏನ್ ಲಾಂಚ್ ಆಯ್ತು ಕಂಪನಿ, ಸಬ್ಸ್ಕ್ರಿಪ್ಷನ್ ಅನ್ನ ನಾವೇನು ಬೈ ಮಾಡಿದ್ವಿ, ಅಲ್ಲಿಂದ ನಮ್ಗೆ ಸ್ಮೂತ್ ಆಗಿ ಅದು ಲಾಂಚ್ ಆಗೋದಿತ್ತು. ಅಲ್ಲಿಂದ ದುಷ್ಟಶಕ್ತಿಗಳು ಈ ಒಂದು ಕಂಪನಿಯನ್ನ ಹೊಡೆದಾಕ್ಬೇಕು, ಈ ಒಂದು ಕಂಪನಿಯನ್ನ ಕೊಲಾಪ್ಸ್ ಮಾಡ್ಬೇಕು ಅನ್ನೋ ಒಂದು ಸಂಚನ್ನ ರೂಪಿಸಿದ್ರು. ಆ ಸಂಚಿನಿಂದ ಕಂಪನಿಗೆ ಇವತ್ತು ಡಿಲೇ ಆಯ್ತು. ಇಷ್ಟೆಲ್ಲ ನಾವು ಅನುಭವಿಸ್ಲಿಕ್ಕೆ, ಯಾಕೆ ಪಾಸಿಟಿವ್ ಇದ್ದವರು ಅನುಭವಿಸುವಂತಾಯ್ತು. ಹಾಗಾಗಿ ಸ್ನೇಹಿತರೆ, ಈ ಕಂಪನಿ ಒಂದು ಕರೆಕ್ಟ್ ಆದ ಸೇಫ್ ಅಲ್ಲಿ ಅದನ್ನ ತಗೊಂಡ್ ಬರ್ಲಿಕ್ಕೆ ಆಶ್ ಮುಪಾರೆ ಸರ್ ಬ್ಯಾಕ್ ಎಂಡ್ ಅಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. 24x7 ಅವರು ಹೊಸ ಟೀಮ್ ಅನ್ನ ಫಾರ್ಮೇಟ್ ಮಾಡಿ ಅವ್ರು ಅದನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ಮೈಕ್ ಎಲ್ಲಿಸ್ ಅಂತೇಳಿ ಒಂದು ಲೀಡರ್ ಇದ್ದಾರೆ ಇಂಟರ್ನ್ಯಾಷನಲ್, ಅವರು ಒಂದು ವೆಬಿನಾರ್ ನಲ್ಲಿ ಹೇಳ್ತಾ ಇದ್ರು, ಕಂಪನಿ ಈಗೇನು ದುಷ್ಟಶಕ್ತಿಗಳಿಂದ ಏನು ಹಣನೂ ಕಳ್ಕೊಂಡಿದೆ, ಅದೆಲ್ಲವನ್ನ ಕಂಪನಿ ಇವಾಗ ಏನ್ ಮಾಡ್ತಾ ಇದೆ ಅಂತಂದ್ರೆ ರೀಶೇಪ್ ಅಪ್ ಮಾಡ್ತಾ ಇದೆ. ನೆಕ್ಸ್ಟ್ ಫೇಸ್ಗೆ ನಾವು ಹೋಗ್ತಾ ಇದೀವಿ. ಅದು ಮಲ್ಟಿ ಅರಬ್ ಡಾಲರ್ ನ ಕಂಪನಿಯಾಗಿ ಬರುತ್ತೆ. ಅದರಲ್ಲಿ ನಾವೆಲ್ಲರೂ ಕೂಡ ಒಂದು ಸಾಧಾರಣ ಇದು ಒಂದು ಅಸಾಧಾರಣ ಕಂಪನಿ ಆಗಿರುತ್ತೆ. ನಮ್ಮೆಲ್ಲರ ಲೈಫ್ ಕೂಡ ಹೆಂಗ್ ಚೇಂಜ್ ಆಗುತ್ತೆ ಅಂತಂದ್ರೆ ನಾವು ಊಹೆ ಕೂಡ ಮಾಡ್ಲಿಕ್ಕೆ ಆಗಿರಲ್ಲ, ಅಷ್ಟೊಂದು ಇನ್ಕಮ್ ಅನ್ನ ನಾವು ತಗೊಳ್ಳಿಕ್ಕೆ ಅವಕಾಶ ಇದೆ ಅಂತೇಳಿ ಮೈಕ್ ಎಲ್ಲಿಸ್ ನಿನ್ನೆ ಮಾತಾಡ್ತಾ ಇದ್ರು ಅವರು. ಜೊತೆಗೆ ಇಲ್ಲಿ ಅಫಿಲಿಯೇಟ್ ಪ್ರೋಗ್ರಾಮ್ ಏನಿದೆ, ಇಂಟರ್ನೆಟ್ ಸೆಕ್ಟರ್ ನಲ್ಲಿ, ಇಂಟರ್ನೆಟ್ ನಲ್ಲಿ ಏನು ಆಟೋಮೋಷನ್ ನಲ್ಲಿ ಈ ಒಂದು ಸಿಸ್ಟಮ್ ಅನ್ನು ತರ್ತಾ ಇದ್ದಾರೆ. ಇಂಟರ್ನೆಟ್ ಅಲ್ಲಿ ಚೇಂಜಸ್ ಏನ್, ಇಂಟರ್ನೆಟ್ ನಲ್ಲಿ ಒಂದು ಹೊಸ ರೆವಲ್ಯೂಷನ್ ಅನ್ನು ತರ್ತಾ ಇದ್ದಾರೆ. ಇದನ್ನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮೈಕಲ್ ವಿಲಿಯಂ ಇರ್ಬೋದು, ಅಥವಾ ಮೈಕ್ ಎಲ್ಲಿಸ್ ಇರ್ಬೋದು, ಮಾರ್ಟಿ ಡಿಗೋಮೋ ಇರ್ಬೋದು, ಅವರೆಲ್ಲ ಅಫಿಲಿಯೇಟ್ ಪ್ರೋಗ್ರಾಮ್ ನಲ್ಲಿ ಲಕ್ಷಗಟ್ಲೆ ಖರ್ಚು ಮಾಡಿ ಅವರು ಲಕ್ಷಗಟ್ಲೆ ಹಣನ ಗಳಿಸ್ತಾ ಇದ್ದಾರೆ. ಬಟ್ ಇದು ಜನಸಾಮಾನ್ಯರಿಗೆ ಯಾರಿಗೂ ಸಾಧ್ಯ ಇಲ್ಲ, ಎಲ್ರು ಕೂಡ ಮಾಡ್ಲಿಕ್ಕೆ ಆಗಲ್ಲ. ಮಾಡೋಂಥವ್ರು ಟೆಕ್ನಿಕಲಿ ಗೊತ್ತಿದ್ದವರು, ಹಣದ ಕೆಪಾಸಿಟಿ ಇದ್ದವರು ಅಂತವ್ರು ಹಣವನ್ನ ಗಳಿಸ್ತಾ ಇದ್ದಾರೆ, ಲಕ್ಷಗಟ್ಲೆ ಕೋಟಿಗಟ್ಲೆ ಗಳಿಸ್ತಾ ಇದ್ದಾರೆ. ಆದ್ರೆ ಇದನ್ನ ಪ್ರತಿಯೊಬ್ರು ಕೂಡ, ಸಾಮಾನ್ಯ ವ್ಯಕ್ತಿನೂ ಆ ರೀತಿ ಗಳಿಸ್ಲಿಕ್ಕೆ ಆಟೋಮೇಷನ್ ಟೆಕ್ನಾಲಜಿನಲ್ಲಿ ಆನ್ ಪ್ಯಾಸಿವ್ ಇದನ್ನ ತರ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ನಾವು ಬಂದು ಸೇರಿದಾನೆ, ಇಲ್ಲಿ ಫೌಂಡರ್ ಆಗಿದ್ದಾನೆ ಅಂತಂದ್ರೆ ನಾಳೆ ಬರುವಂತ ಹೊಸ ಅಫಿಲಿಯೇಟ್ ಕೂಡ, ಹೊಸ ಯೂಸರ್ ಕೂಡ ಇಲ್ಲಿ ಹಣ ಗಳಿಸ್ಲಿಕ್ಕೆ ಒಂದು ಸಿಸ್ಟಮ್ ಅನ್ನ ತಯಾರು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಿಸ್ಟಮ್ ರೆಡಿಯಾಗಿ ಬರ್ಲಿಕ್ಕೆ ನಮ್ಗೆ ದುಷ್ಟಶಕ್ತಿಗಳಿಂದಾನೆ ಅಂತಾನೆ ಹೇಳ್ಬೋದು ನಾವು ಇಷ್ಟೆಲ್ಲ ಡಿಲೇ ಆಗ್ಲಿಕ್ಕೆ ಕಾರಣ. ಯಾಕಂದ್ರೆ ಇವಾಗ ಏನು ಆನ್ ಪ್ಯಾಸಿವ್ ಆಶ್ ಮುಪಾರೆ ಸರ್ ಕಂಟ್ರೋಲ್ ನಲ್ಲಿ ಇವತ್ತು ಬಂದಿದೆ. ಇವಾಗಿನ ಹೊಸ ಟೀಮ್ ಏನಿದೆ, ಹೊಸ ಟೀಮು ಬಹಳ ಅಕ್ಯುರೇಟ್ ಆಗಿ ಕೆಲಸ ಮಾಡ್ತಾ ಇದೆ. ಅದನ್ನ ಒಂದು ಸಿಸ್ಟಮೆಟಿಕ್ ಆಗಿ ಏನೇ ಒಂದು ಅಪ್ಡೇಟ್ಸ್ ಇರ್ಬೋದು, ಆಶ್ ಮುಪಾರೆ ಸರಿಗೆ ಅದು ಪ್ರತಿ ದಿವಸನೂ ಸಿಗ್ತಾ ಇದೆ, ಪ್ರತಿ ಕ್ಷಣನೂ ಅವರಿಗೆ ಅದು ಅಪ್ಡೇಟ್ ಸಿಗ್ತಾ ಇದೆ.
ಹಾಗಾಗಿ ಅವರು ಅದನ್ನ ಪರ್ಫೆಕ್ಟ್ ಆಗಿ ಅಚ್ಚುಕಟ್ಟಾಗಿ ಹೊಸ ಟೀಮ್ ಏನಿದೆ ಅದು ಬಹಳ ಸೂಪರ್ ಡೂಪರ್ ಆಗಿ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಗಳು ನಮ್ಗೆ ಕೆಲವೊಂದು ವಿಚಾರಗಳು ತಿಳಿದು ಬಂದಿದೆ. ಸೊ ಹಾಗಾಗಿ ಆ ನಾವ್ ಯಾರು ಕೂಡ ಅದರಲ್ಲಿ ನೆಗೆಟಿವ್ ಆಗುವಂತ ಅವಶ್ಯಕತೆ ಇಲ್ಲ. ಏನು ಕಂಪನಿ ಉದ್ದೇಶ ಇಟ್ಕೊಂಡಿತ್ತು, ನಮ್ಮ ಒಂದು ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಬೇಕು, ನಾನು ಹ್ಯುಮ್ಯಾನಿಟಿಯನ್ನು ಅಪ್ಲಿಫ್ಟ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿತ್ತು, ಅದು ಎಲ್ಲವೂ ಕೂಡ 100% ಈಡೇರುತ್ತೆ. 100% ಅಲ್ಲ, 1000% ಈಡೇರುತ್ತೆ. ಬಟ್ ಏನಾಗಿದೆ ಅಂತಂದ್ರೆ, ಆಸ್ ಸರ್ ಪ್ರತಿ ಲಾಸ್ಟ್ ಇತ್ತೀಚೆಗೆ ಹೇಳಿದೆ ಏನಂತಂದ್ರೆ, ನಾನು ಏನ್ ಜನರ ಮುಂದೆ ವಿಚಾರಗಳನ್ನ ಇಟ್ಟಿದ್ದೀನಿ, ಜನರ ಮುಂದೆ ನಾನು ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದೆ, ಅದೇ ನಮ್ಗೆಲ್ಲೋ ಮಾರಕವಾಯ್ತು, ಅದೇ ನಮ್ಗೆ ಒಂದು ಸಮಸ್ಯೆ ಆಗ್ಲಿಕ್ಕೆ ಕಾರಣ ಆಯ್ತು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಸೈಲೆಂಟ್ ಆದ್ರು. ಯಾವುದೇ ವೆಬಿನಾರ್ಗೂ ಬರಲಿಲ್ಲ, ಯಾವುದೇ ಅಪ್ಡೇಟ್ಸ್ ಅನ್ನು ಕೂಡ ಅವರು ಓಪನ್ ಆಗಿ ಹೇಳಲಿಲ್ಲ. ಎಲ್ಲವನ್ನು ಸರಿ ಮಾಡಿಕೊಂಡು ಎಲ್ಲವನ್ನು ಒಂದು ಪರ್ಫೆಕ್ಟ್ ಆಗಿ ಒಂದು ಲೈನಿಗೆ ಬಂದ ನಂತರ ಅದು ನಮ್ಗೆ ಆಟೋಮೆಟಿಕ್ಲಿ ನಮ್ಮ ಇಕೋಸಿಸ್ಟಮ್ ನಲ್ಲಿ ಅದು ಗೊತ್ತಾಗುತ್ತೆ. ನಮ್ಗೆ ನಮ್ದೇನು ಇಕೋಸಿಸ್ಟಮ್ ಏನಿದೆ, ಈಗ ಒಂದು ನಮ್ಮ ಇಕೋಸಿಸ್ಟಮ್ ನಾವೇನು OES ನೋಡ್ತಾ ಇದೀವಿ, ಅದು ಆಟೋಮೆಟಿಕ್ಲಿ ಚೇಂಜಸ್ ಆಗಿ ಬರುತ್ತೆ. ಅಂದ್ರೆ ಹೊಸ ಸೇಫಪ್ ನಲ್ಲಿ ಬರುತ್ತೆ. ನಮ್ಮ OS ಈಗೇನ್ ನೋಡ್ತಾ ಇದೀವಿ ಅದು ಏನೂ ಅಲ್ಲ, ಅದು ಚೇಂಜಸ್ ಆಗಿ ಬರುತ್ತೆ. ಅಲ್ಲಿ ನಮ್ಗೆ ಪ್ರತಿಯೊಂದು ಅಪ್ಡೇಟ್ಗಳು ಅಲ್ಲೇ ನಮ್ಗೆ ನೋಡ್ಲಿಕ್ಕೆ ಸಿಗ್ತವೆ. ನಮ್ಮ ಟೀಮ್ ಇರ್ಬೋದು ಅಥವಾ ನಮ್ಮ ಒಂದು ಕಮಿಷನ್ ಇರ್ಬೋದು, ಪ್ರತಿಯೊಂದೂ ಕೂಡ ನಮ್ಗೆ ಹೊಸ ಹೊಸ ವಿಚಾರಗಳು ಅಲ್ಲಿ ಆಟೋಮೆಟಿಕ್ಲಿ ಸಿಗ್ತವೆ. ಜೊತೆಗೆ ಅವರು ಈಗ ನಾವು ಹೇಳಿ ಹೇಳಿ ನಾವು ಮಾಡದೇ ಇರೋದ್ರ ಬದಲಿಗೆ ಡಿಲೇ ಆಗಿದೆ, ನೋ ಡೌಟ್ ಡಿಲೇ ಆಗಿದೆ, ಪ್ರಾಬ್ಲಮ್ ಇಲ್ಲ, ನಾವು ಒಂದು ಸರಿ ಎಲ್ಲ ರೆಡಿ ಮಾಡ್ಕೊಂಡೆ ಮುಂದೆ ಜನರ ಮುಂದೆ ಇಡೋಣ ಅನ್ನೋ ಒಂದು ವಿಚಾರಕ್ಕೋಸ್ಕರ ಅವರು ಅದನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಮಾರ್ಟಿ ಮತ್ತೆ ಕ್ರಿಸ್ ಅವರು ವೆಬಿನಾರ್ ನಡೀತು. ಅಂದ್ರೆ ಯೂಟ್ಯೂಬ್ ನಲ್ಲಿ ಅವರು ಪ್ರತಿ ದಿವಸ ಮೀಟಿಂಗ್ ಮಾಡ್ತಾನೆ ಇರ್ತಾರೆ. ಅವರು ವೆಬಿನಾರ್ ನಲ್ಲಿ ಹೇಳ್ತಾ ಇದ್ರು, ಯಾಸ್ ಸರ್ ನನಗೆ ಅವರು ನಿನ್ನೆ ಕ್ರಿಸ್ದು ಬರ್ತ್ಡೇ ಇತ್ತು, ಬರ್ತ್ಡೇ ವಿಶಸ್ ಕೂಡ ಬಹಳಷ್ಟು ನಡೀತು. ಅಲ್ಲಿ ಅವ್ರು ಹೇಳ್ತಾ ಇದ್ರು, ಯಾಸ್ ಸರ್ ಬಹಳ ಫೈರ್ಡ್ ಅಪ್ ಆಗಿದ್ದಾರೆ. ಆನ್ ಪ್ಯಾಸಿವ್ ಏನ್ ಪುನಃ ಬರ್ತಾ ಇದೆ, ನಮ್ಗೇನು OS 2.0 ನಲ್ಲಿ ಏನ್ ಬರ್ತಾ ಇದೆ, ಅದು ನ್ಯೂ ಫೇಸ್, ಹೊಸ ಫೇಸ್ ಬರ್ಲಿಕ್ಕಾಗಿ ಅದನ್ನ ಆಸ್ ಸರ್ ಕಾತ್ರದಿಂದ ಅವರು ಅಷ್ಟೊಂದು ಎಕ್ಸೈಟ್ಮೆಂಟ್ ಅಲ್ಲಿ ಅವರು ವೇಟ್ ಮಾಡ್ತಾ ಇದ್ದಾರೆ. ನಾ ಯಾವಾಗ ಜನರ ಮುಂದೆ ಬರ್ಲಿ ಅನ್ನೋ ಒಂದು ವಿಚಾರದಲ್ಲಿ ಅವರು ಎಕ್ಸೈಟ್ಮೆಂಟ್ ಅಲ್ಲಿ ಇದಾರೆ ಅನ್ನೋ ಒಂದು ವಿಚಾರನ ಕ್ರಿಸ್ ಮತ್ತೆ ಮಾರ್ಟಿ ವೆಬಿನಾರ್ ನಲ್ಲಿ ಅವ್ರು ಹೇಳ್ತಾ ಇದ್ರು. ಬಹಳ ಎಕ್ಸೈಟ್ಮೆಂಟ್ ಮೋಡ್ ಅಲ್ಲಿ ಅವರು ಆಸ್ ಸರ್ ಇದಾರೆ ಅನ್ನೋ ವಿಚಾರದಲ್ಲಿ ಅವ್ರು ಹೇಳ್ತಿದ್ರು. ನಮ್ಗೆಲ್ಲ ಏನು ಮೈಂಡ್ ಅಲ್ಲಿ ಈಗೇನು ನಾವು ಆಲ್ಮೋಸ್ಟ್ ಎಲ್ರೂ ಮೈಂಡ್ ಅಲ್ಲೂ ಏನಾಗಿದೆ ಅಂತಂದ್ರೆ, ನಾವು ಆಬ್ವಿಯಸ್ಲಿ ನಾವು ನೋ ಡೌಟ್ ಅದು ನಮ್ಗೆ ಹಣ ಬರ್ಬೇಕಾಗಿತ್ತು, ನಮ್ಗೆ ಟೈಮಿಗೆ ಬರ್ಲಿಲ್ಲ, ಎಲ್ರಿಗೂ ಒಂದು ಫ್ರಸ್ಟ್ರೇಟ್ ಆಗೋದು ಸಹಜ. ಫ್ರಸ್ಟ್ರೇಟ್ ಆಗುವಂತ ವಿಚಾರ, ಯಾಕಂದ್ರೆ ನಾವು 6 ವರ್ಷದಿಂದ ಕಾಯ್ತಾ ಇದೀವಿ. ಹಾಗಾಗಿ ಪ್ರತಿಯೊಬ್ರು ಫ್ರಸ್ಟ್ರೇಟ್ ಆಗಿದ್ದಾರೆ. ಅದರಲ್ಲಿ ಈವನ್ ದೊಡ್ಡ ದೊಡ್ಡ ಲೀಡರ್ ಕೂಡ ಫ್ರಸ್ಟ್ರೇಟ್ ಆಗಿದ್ದಾರೆ, ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ನೆಗೆಟಿವ್ ಇಲ್ಲ, ಯಾರು ನೆಗೆಟಿವ್ ಆಗಿ ಈ ಕಂಪನಿ ಬಿಟ್ಟು ಹೋಗಿದ್ದು ಆ ತರ ಏನಿಲ್ಲ. ಬಟ್ ಅವ್ರವ್ರ ಕೆಲಸ ಕಾರ್ಯಗಳನ್ನ ಇದು ಡಿಲೇ ಆಗ್ತಾ ಇದೆ ಅನ್ನೋ ಒಂದು ವಿಚಾರಕ್ಕಾಗಿ ಎಲ್ಲರೂ ಪ್ರತಿಯೊಬ್ರು ಮಾಡ್ತಾ ಇದ್ದಾರೆ. ಓಕೆ, ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಿಸ್ಟಮ್ ಏನಿದೆ, ನಾವೆಲ್ಲ ಏನು ನಮ್ಮ ಕನ್ಸನ್ನ ಇಟ್ಕೊಂಡಿದ್ವಿ, ಖಂಡಿತವಾಗ್ಲೂ 100% ಅಲ್ಲ, 1000% ಅದು ನೆರವೇರುತ್ತೆ. ಯಾರು ಕೂಡ ಅದರಲ್ಲಿ ನೆಗೆಟಿವ್ ಆಗುವಂತ ಒಂದು ಅಂಶನೂ ಕೂಡ ಇಲ್ಲ. ಯಾಸ್ ಸರ್ ಎಲ್ಲಾ ವಿಚಾರ ಗೊತ್ತಿದೆ ನಮ್ಗೆ, ಏನೀಗ ಇಂಡಿಯಾದಲ್ಲಿ ಇರ್ಬೋದು, ಇಡೀ ವರ್ಲ್ಡ್ ವೈಡ್ ಏನೇನ್ ನಡೀತಾ ಇದೆ, ಜನರದ್ದು ನಾಡಿ ಮಿಡಿತ ಹೇಗಿದೆ, ಎಲ್ಲವನ್ನು ಅಪ್ಡೇಟ್ ಅವರಿಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಜನರು ಹೇಗೆಲ್ಲ ಫ್ರಸ್ಟ್ರೇಟ್ ಆಗಿದ್ದಾರೆ ಅವರಿಗೆ ವಿಚಾರ ಗೊತ್ತಿದೆ. ಆದ್ರೆ ಅವರು ಅನಿವಾರ್ಯವಾಗಿ ಅದನ್ನ ಎಲ್ಲವನ್ನು ಕೂಡ ಕರೆಕ್ಟ್ ಆಗಿ ಮಾಡ್ಕೊಂಡು ಬರಬೇಕು ಅನ್ನೋ ಉದ್ದೇಶದಿಂದ ಅವರು ಅದನ್ನ ಕಾಯ್ತಾ ಇದ್ದಾರೆ. ಸೊ ಈಗ ಒಂದು ನಮ್ಗೊಂದು ಸಣ್ಣ ಒಂದು ಹಿಂಟ್ ಬಂದಿರೋದು ಏನಂತಂದ್ರೆ, ಬಹಳ ದಿನ ಇಲ್ಲ, ಈಗ ಆಲ್ಮೋಸ್ಟ್ ಎಲ್ಲ ವರ್ಕ್ ಡನ್ ಆಗಿದೆ. ಇನ್ನು ಕೆಲವೇ ದಿವಸದಲ್ಲಿ ಡೇಟ್ ಅಂತೂ ಖಂಡಿತವಾಗ್ಲೂ ಯಾರಿಗೂ ಗೊತ್ತಿಲ್ಲ ಯಾವ ಡೇಟಿಗೆ ಆಗುತ್ತೆ ಅನ್ನೋದು. ಬಟ್ ನಾವು ಬಹಳ ಸಮೀಪದಲ್ಲಿ ಇದೀವಿ ಅನ್ನೋ ವಿಚಾರ ಒಂದು ಕೆಲವೊಂದು ಲೀಡರ್ಸ್ ಮಾತಾಡಿದವಾಗ ನಮ್ಗೆ ಗೊತ್ತಾಗಿರುವಂತ ವಿಚಾರ. ಯಾಕಂದ್ರೆ ಯಾವುದೇ ಲೀಡರ್ಸ್ಗೂ ಕೂಡ ಅಪ್ಡೇಟ್ ಇಲ್ಲ. ನಾನು ನಿನ್ನೆ ಅಲ್ಲ ಮೊನ್ನೆ ನಾನು ನೀರಜ್ ದಲ್ವಿ ಅವರಿಗೆ ಫೋನ್ ಮಾಡಿದವಾಗ ಅವರು ಅದನ್ನೇ ಹೇಳ್ತಾ ಇದ್ರು, ಯಾರಿಗೂ ಅಪ್ಡೇಟ್ ಯಾರಿಗೂ ಗೊತ್ತಿಲ್ಲ, ಬಟ್ ನಾವು ಒಂದು ಶಾರ್ಟ್ಲಿ ಸಮೀಪದಲ್ಲಿದ್ದೀವಿ ಅನ್ನೋ ವಿಚಾರದಲ್ಲಿ ಅವರು ಮಾತಾಡ್ತಾ ಇದ್ರು. ಅಂದ್ರೆ ಎಲ್ಲೋ ಅಂದ್ರೆ ಅಕ್ಯುರೇಟ್ ಆಗಿ ಅವ್ರು ಹೇಳಲಿಲ್ಲ, ವೆರಿ ಶಾರ್ಟ್ಲಿ ಅಂತ ಅನ್ನೋ ವಿಚಾರದಲ್ಲಿ ಅವ್ರು ಹೇಳ್ತಾ ಇದ್ರು. ಆಮೇಲೆ ನೆಗೆಟಿವಿಟಿ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಆನ್ ಪ್ಯಾಸಿವ್ನ ಯಾರು ಕೂಡ ಅಲ್ಗಾಡಿಸ್ಲಿಕ್ಕೂ ಆಗಲ್ಲ, ಯಾರು ಏನೇ ವಿಡಿಯೋ ಮಾಡ್ಲಿ, ಏನೇ ಯೂಟ್ಯೂಬ್ ಮಾಡ್ಕೊಳ್ಳಿ, ಅದು ಅವರ ಒಂದು ಬೆನಿಫಿಟ್ಗೋಸ್ಕರ ಮಾಡ್ಕೊಳ್ಳುವಂಥದ್ದು. ಬಟ್ ಆನ್ ಪ್ಯಾಸಿವ್ನ ಅದು ಯಾರು ಕೂಡ ಟಚ್ ಕೂಡ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ವಿಚಾರದಲ್ಲಿ ಅವರು ಮಾತಾಡ್ತಾ ಇದ್ರು. ಅನಂತರ ಸ್ನೇಹಿತರೆ,
ಇಡೀ ಜಗತ್ತು ಇವತ್ತು ನಿಂತಿರುವಂತದ್ದು ಆ ಒಂದು ವಿಶ್ವಾಸದ ಮೇಲೆ ಇವತ್ತು ಜಗತ್ ನಿಂತಿರೋದ್ರಿಂದ ನಾವು ಕೂಡ 100% ವಿಶ್ವಾಸ ಇಟ್ಟಿದೀವಿ. ಇನ್ನು ಕೂಡ ನಾವು 100% ಆಸ್ ಸರ್ ಜೊತೆಗೆ ನಾವು ಸ್ಟ್ಯಾಂಡ್ ಆಗಿ ನಿಂತಿದೀವಿ. ಇನ್ನು ಮುಂದೆನೂ ಕೂಡ ನಿಲ್ತೀವಿ. ಹಾಗಾಗಿ ಈ ಒಂದು ವಿಶ್ವಾಸ ಹೇಗಿದೆ ಅಂತಂದ್ರೆ ನಮ್ಮ ಒಂದು ಲೈಫ್ ಚೇಂಜ್ 100% ಅಲ್ಲ 1000% ಆಗೇ ಆಗುತ್ತೆ ಅನ್ನೋ ಒಂದು ಖಾತ್ರಿಯಿಂದ ನಾವೆಲ್ಲರೂ ಕೂಡ ಕಾಯ್ತಾ ಇದೀವಿ. ಸೊ ನಾವೇನು ಎದುರು ನೋಡ್ತಾ ಇದೀವಿ ಆನ್ ಪ್ಯಾಸಿವ್ ನ, ಅದು ಖಂಡಿತವಾಗ್ಲೂ ನಮ್ಗೆ ಬಂದೇ ಬರುತ್ತೆ. ಆನ್ ಪ್ಯಾಸಿವ್ ನಲ್ಲಿ ಇವತ್ತೇನು ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವಿಟಿ ಇದೆ ಅಥವಾ ಅವನ್ನೆಲ್ಲವನ್ನು ಬಿಟ್ಬಿಡೋಣ, ಅದನ್ನ ನೋಡೋದು ಅವಶ್ಯಕತೆ ಇಲ್ಲ. ಪಾಸಿಟಿವ್ ವೇ ನಲ್ಲಿ ನಮ್ಗೆ ಆನ್ ಪ್ಯಾಸಿವ್ ಇಕೋಸಿಸ್ಟಮ್ ನಲ್ಲಿ ಏನ್ ಅಪ್ಡೇಟ್ಸ್ ಬರುತ್ತೆ, ನಮ್ಮ ಬ್ಯಾಕ್ ಆಫೀಸ್ ನಲ್ಲಿ ಪಾಪಪ್ ಮೆಸೇಜ್ಗಳು ಕೂಡ ಖಂಡಿತವಾಗ್ಲೂ ನಮಗೆ ಬರುತ್ತೆ ಇನ್ ಮುಂದೆ. ಅದರಲ್ಲಿ ಏನೇನ್ ಅಪ್ಡೇಟ್ಸ್ ಬರುತ್ತೆ ಅದನ್ನೆಲ್ಲ ನೋಡೋಣ. ಯಾಕಂದ್ರೆ ನಮಗೂ ಕೂಡ ಮೆಸೇಜ್ಗಳು ಕಾಲ್ಗಳು ಬರ್ತಾ ಇರ್ತವೆ. ಸರ್ ಅದು ಅಪ್ಡೇಟ್ ಮಾಡ್ಲಿಕ್ಕೆ ಆಗಲ್ಲ, ಪ್ರೊಫೈಲ್ ಎಡಿಟ್ ಮಾಡ್ಲಿಕ್ಕೆ ಆಗಲ್ಲ. ಪ್ರೊಫೈಲ್ ಎಡಿಟ್ ಮಾಡೋದು ಅಥವಾ ನಮ್ದೇನು ವೆರಿಫೈ ಇದೆ ಅದೆಲ್ಲವೂ ಕೂಡ ಒಂದೇ ಸರಿ ಬರುತ್ತೆ ನಮ್ಗೆ. ಖಂಡಿತವಾಗ್ಲು ನಾವು ಹಂತ ಹಂತವಾಗಿ ಅದನ್ನ ಯಾರನ್ನು ಕೂಡ ಇಲ್ಲಿ ಬಿಟ್ಟು ಹೋಗುವಂತ ಚಾನ್ಸಸ್ ಇಲ್ಲ. ಪ್ರತಿಯೊಂದನ್ನು ಕೂಡ ನಮ್ದು ಏನೇನ್ ಚೇಂಜಸ್ ಇದೆ ಅದೆಲ್ಲವೂ ಕೂಡ ಚೇಂಜಸ್ ಆಗೇ ಆಗುತ್ತೆ. ಜೊತೆಗೆ ನಮ್ದೇನು ಸಮಸ್ಯೆ ಇದೆ, ಲಾಗಿನ್ ಸಮಸ್ಯೆ, ಕ್ರೆಡೆನ್ಷಿಯಲ್ ಕೆಲವು ಜನ ಮರ್ತೋಗಿದ್ದಾರೆ, ಇಮೇಲ್ ಜಿಮೇಲ್ ನಲ್ಲಿ ನಮ್ದು ಮೇಲಿನ ಸಮಸ್ಯೆ ಇದೆ, ಅದೆಲ್ಲವೂ ಕೂಡ ಸರಿಪಡಿಸುವಂತ ಕೆಲಸವನ್ನ ಕಂಪನಿ ಮಾಡೇ ಮಾಡುತ್ತೆ. ಯಾಕಂದ್ರೆ ನಮ್ದು ಬಹಳಷ್ಟು ಜನರದ್ದು ಈಗ ಸಮಸ್ಯೆ ಏನಂತಂದ್ರೆ ಇಮೇಲ್ ಐಡಿಯನ್ನ ಗೂಗಲ್ ಬಹಳಷ್ಟು ಜನರದ್ದು ಇಮೇಲ್ ಐಡಿಯನ್ನ ಆಪರೇಟ್ ಮಾಡದೇ ಇದ್ದಂತವ್ರದ್ದು ಕೆಲವೊಂದು ವಾಶ್ಔಟ್ ಆಗಿದೆ. ಅಂತವ್ರದ್ದು ಇಮೇಲೇ ಇಲ್ಲ, ಅಂತವ್ರಿಗೆ ಈಗ ಲಾಗಿನ್ ಆಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಫಾರ್ವರ್ಡ್ ಪಾಸ್ವರ್ಡ್ ಹೊಡೆದ್ರೆ ಅವರಿಗೆ ಅವರ ಮೇಲಿಗೆ OTP ಬರೋದ್ರಿಂದ ಮೇಲ್ ಓಪನ್ ಆಗದೆ ಇರೋಂಥವ್ರಿಗೆ ಚೇಂಜಸ್ ಅನ್ನ ಮಾಡ್ಲಿಕ್ಕೂ ಕೂಡ ಕಂಪನಿ ಅದನ್ನ ಸಪೋರ್ಟ್ ಸಿಸ್ಟಮ್ ಥ್ರೂ ಅದನ್ನ ಮಾಡ್ಕೊಡ್ಲಿಕ್ಕೆ ಕಂಪನಿ ಅದನ್ನು ಕೂಡ ಪ್ಲಾನ್ ಮಾಡ್ತಾ ಇದೆ. ಅದು ಯಾವ ರೀತಿ ಬರುತ್ತೆ ಮುಂದಿನ ಅಪ್ಡೇಟ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಬಹಳಷ್ಟು ಜನರಿಗೆ ಜಿಮೇಲ್ ಐಡಿಯನ್ನ ಚೇಂಜ್ ಮಾಡುವಂತ ವ್ಯವಸ್ಥೆನೂ ಕೂಡ ಕಂಪನಿ ಮಾಡ್ತಾ ಇದೆ. ಹಾಗಾಗಿ ಪ್ರತಿಯೊಂದು ವಿಚಾರಗಳು ಯಾವುದೇ ಒಬ್ಬ ಫೌಂಡರ್ಸ್ ಅನ್ನ ಇಲ್ಲಿ ಬಿಟ್ಟು ಹೋಗುವಂತ ಪ್ರಶ್ನೆನೇ ಇಲ್ಲ. ಪ್ರತಿಯೊಂದು ಫೌಂಡರ್ಸಿಗೂ ಕೂಡ ಹಣ ಬಂದೇ ಬರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸರಿಯಾದ ವೇನಲ್ಲಿ ಯಾರ್ದೆಲ್ಲ ಪ್ರಾಬ್ಲಮ್ ಇದೆ ಅದೆಲ್ಲವನ್ನು ಕೂಡ ಸರಿ ಮಾಡ್ಕೊಂಡು ಮುಂದೋಗುವಂತ ವ್ಯವಸ್ಥೆ ಕಂಪನಿ ಮಾಡ್ತಾ ಇದೆ. ಜೊತೆಗೆ ನಮ್ಗೆ ಇನ್ನು ಲಾಸ್ಟ್ ಟೈಮ್ ದಿಲ್ಲೋನ್ ಸರ್ ಕೂಡ ಅದನ್ನ ಒತ್ತಿ ಹೇಳಿದ್ದಾರೆ. ಜಿಮೇಲ್ ಐಡಿ ಕೂಡ ನಮ್ಗೆ ಚೇಂಜ್ ಆಗ್ಲಿಕ್ಕೆ, ಮತ್ತೆ ಅದನ್ನ ನಮಗೆ ಪಾಪಪ್ ಮೆಸೇಜ್ ನಲ್ಲೂ ಕೂಡ ನಾವು ಬಹಳಷ್ಟು ಅಪ್ಡೇಟ್ ಗಳನ್ನ ನೋಡಿದ್ವಿ. ಸೊ ಹಾಗಾಗಿ ಇವೆಲ್ಲ ವಿಚಾರಗಳು ಯಾರಿಗೂ ಕೂಡ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ನೀಟ್ ಅಂಡ್ ಕ್ಲೀನ್ ಆಗಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವ್ಯವಸ್ಥೆ ಆಗುತ್ತೆ. ಜೊತೆಗೆ ಇಲ್ಲಿ ಏನು ಜೀರೋ ಫೌಂಡರ್ಸ್ ಏನಿದ್ದಾರೆ, ಜೀರೋ ಫೌಂಡರ್ಸ್ಗೆ ನಮ್ಗೆ ಈಗ ಇನ್ಕಮ್ ಬರುತ್ತಾ? ಫಸ್ಟ್ ಗೆ ಕಂಪನಿ ಇವಾಗ ಜೀರೋ ಫೌಂಡರ್ಸ್ಗೂ ಕೂಡ ಫಸ್ಟ್ ಗೆ ಇನ್ಕಮ್ ಎಲ್ಲರಿಗೂ ಈಕ್ವಲ್ ಆಗೇ ಬರುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಟೀಮ್ ಇದ್ದವರಿಗೆ, ಆನಂತರ ಅದು ನೆಕ್ಸ್ಟ್ ಏನು ಬರುತ್ತೆ ಅದು ಬಂದೇ ಬರುತ್ತೆ ಟೀಮ್ ಇದ್ದವರಿಗೆ. ಮತ್ತೆ ಬಹಳಷ್ಟು ಜನರದ ಕಾಲ್ ಬಂದವಾಗ ನಮಗೆ ಕೇಳುವಂತ ಪ್ರಶ್ನೆ, ಸರ್ ನಾವು ಇಷ್ಟೆಲ್ಲ ಟೀಮ್ ಮಾಡಿದ್ವಿ, ನಾವು ಇಷ್ಟೆಲ್ಲ ಜನರನ್ನ ಮಾಡಿದ್ವಿ, ಹೇಗೆ ನಮ್ಗೆ ಎಲ್ರಿಗೂ ಈಕ್ವಲ್ ಆಯ್ತು ಅಂದ್ರೆ ಮತ್ತೆ ನಾವು ಶ್ರಮ ಹಾಕಿದಕ್ಕೆ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು. ಆ ರೀತಿ ಇರಲ್ಲ. ಜನರನ್ನ ಅಥವಾ ಟೀಮ್ ಅನ್ನ ಯಾರು ಆಲ್ರೆಡಿ ಇಸ್ಟಾಬ್ಲಿಷ್ ಮಾಡಿದ್ದಾರೆ, ಯಾರೆಲ್ಲ ಶ್ರಮ ಹಾಕಿ ಕಾದಿದ್ದಾರೆ ಅಂತವ್ರಿಗೆ ಎಲ್ರಿಗೂ ಬಹಳ ದೊಡ್ಡ ಪ್ರಮಾಣದಲ್ಲೇ ಇರುತ್ತೆ. ಬಟ್ ಅದು ಇವಾಗ ಬರುತ್ತೋ ಅಥವಾ ಸ್ವಲ್ಪ ಲೇಟ್ ಆಗಿ ಬರುತ್ತೋ ಅದು ಗೊತ್ತಿಲ್ಲ. ಅದು ನೆಕ್ಸ್ಟ್ ಸರ್ ಅಪ್ಡೇಟ್ ಕೊಡ್ತಾರೆ ಅದನ್ನ. ಬಟ್ ಎಲ್ರಿಗೂ ಕೂಡ ಅವ್ರು ಏನ್ ಶ್ರಮ ಹಾಕಿದ್ದಾರೆ ಪ್ರತಿಯೊಬ್ಬರಿಗೂ ಆ ಶ್ರಮಕ್ಕೆ ತಕ್ಕಂತೆ ಖಂಡಿತವಾಗ್ಲೂ ಸಿಗುತ್ತೆ. ಇಲ್ಲಿ ಜೀರೋ ಫೌಂಡರ್ಸ್ ಇರ್ಬೋದು, ಅವರಿಗೂ ಏನು ಬರಬೇಕು ಅದು 100% ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ವಿಚಾರಗಳು ಇಷ್ಟೇ. ಇವಾಗ ಏನಂತಂದ್ರೆ ನಾವು ಪಾಸಿಟಿವ್ ಆಗಿರ್ಬೇಕು. ಖಂಡಿತವಾಗ್ಲೂ ಆನ್ ಪ್ಯಾಸಿವ್ ಎಲ್ಲೂ ಓಡ್ ಹೋಗೋದು ಇಲ್ಲ. ಖಂಡಿತವಾಗ್ಲೂ ಅದಕ್ಕೊಂದು ಸಮಯ ಅಂತ ಬರುತ್ತೆ. ಆ ಸಮಯ ಬಂದಾಗ ಖಂಡಿತವಾಗ್ಲೂ ಬರುತ್ತೆ. ಅಲ್ಲಿವರೆಗೆ ನಾವು ಏನ್ ಕೆಲಸ ಮಾಡ್ತಾ ಇದೀವಿ, ನಮ್ಮ ಏನು ದಿನನಿತ್ಯದ ರೂಟೀನ್ ವರ್ಕ್ಗಳಿದಾವೆ ಅವನ್ನ ಮಾಡ್ತಾ ಇರೋಣ. ಯಾಕಂದ್ರೆ ಆನ್ ಪ್ಯಾಸಿವ್ ನಾವು ಸ್ಟಾರ್ಟಿಂಗ್ ನಲ್ಲಿ ನಾವು ಹೇಗೆ ಜಾಯಿನ್ ಆಗಿದ್ವಿ ಅಂತಂದ್ರೆ ಆನ್ ಪ್ಯಾಸಿವ್ ನಲ್ಲಿ ನಮ್ಗೆ ಒಂದು ಏನೋ ಒಂದು ಎಕ್ಸ್ಟ್ರಾ ಇನ್ಕಮ್ ಖಂಡಿತವಾಗ್ಲೂ ಇದ್ರಲ್ಲಿ ಬರುತ್ತೆ ಅನ್ನೋ ಒಂದು ಭರವಸೆ ಇಟ್ಟು ಜಾಯಿನ್ ಆಗಿದ್ವಿ. ಆಮೇಲೆ ಬರ್ತಾ ಇದು ಹೇಗಾಯ್ತು, ನಮ್ಗೆ ಅದ್ರ ಟೆಕ್ನಾಲಜಿ ಬಗ್ಗೆ ತಿಳಿಯಿತು, ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡ್ವಿ. ಆನ್ ಪ್ಯಾಸಿವ್ ನಲ್ಲಿ ನಮ್ಮ ಲೈಫ್ ಚೇಂಜಿಂಗ್, ನಮ್ಮ ಲೈಫ್ ಸ್ಟೈಲ್ 100% ಟೋಟಲಿ ಚೇಂಜ್ ಆಗುತ್ತೆ ಅನ್ನೋದು ನಮ್ಗೆ ಖಾತ್ರಿ ಆಯ್ತು. ಹಾಗಾಗಿ ಇಲ್ಲಿ ಪ್ರತಿಯೊಬ್ರು ಕೂಡ ಬಹಳ ಈಗರ್ಲಿ ವೇಟಿಂಗ್ ನಲ್ಲಿ ಇದ್ದಾರೆ. ಆ ಒಂದು ವೇಟಿಂಗಿಗೆ ಯಾರಿಗೂ ಮೋಸ ಆಗಲ್ಲ. ಆನ್ ಪ್ಯಾಸಿವ್ ಕಂಪನಿ ನಮ್ಮ ಏನು ಆಶ್ ಮುಪಾರೆ ಸರ್ ಏನವರು ನಮ್ಗೆ ಒಂದು ಇದನ್ನ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ, ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಯಾಕಂತಂದ್ರೆ ಅವರು ಪ್ರತಿ ಮೀಟಿಂಗ್ ನಲ್ಲೂ ಹೇಳ್ತಾರೆ,
ಇಡೀ ಲೈಫ್ ಜಗತ್ತಿಗೆ ಒಂದು ಒಳ್ಳೆಯ ಲೈಫ್ ಅನ್ನ, ಒಂದು ಹ್ಯುಮ್ಯಾನಿಟಿ ಅಪ್ಲಿಫ್ಟ್ ಮಾಡುವಂತ ಒಂದು ಪ್ರೋಗ್ರಾಮ್ ಅನ್ನ ಕೊಡ್ಲಿಕ್ಕೋಸ್ಕರನೇ ಅವರು ಈ ಒಂದು ಜಗತ್ತಿಗೆ ನಮ್ಗೆ ಅವತಾರ ಪುರುಷನಾಗಿ ನಮ್ಗೆ ಸಿಕ್ಕಿದ್ದಾರೆ. ಯಾಕಂದ್ರೆ ಇಡೀ ಜಗತ್ತಿನಲ್ಲಿ ಎಷ್ಟೊಂದು ಕಂಪನಿಗಳಿದಾವೆ, ದೊಡ್ಡ ದೊಡ್ಡ ಟೈಕೂನ್ ಕಂಪನಿಗಳಿದಾವೆ, ಇವ್ರು ಯಾರು ಕೂಡ ಜನಸಾಮಾನ್ಯರ ಬಗ್ಗೆ ಒಂದು ರೂಪಾಯಿನೂ ಕೂಡ ಕೊಡ್ಲಿಕ್ಕೆ ಆಲೋಚನೆ ಮಾಡಿಲ್ಲ. ಬಟ್ ಅಂತದ್ರಲ್ಲಿ ನಾವು ಜಸ್ಟ್ ಒಂದು 22 ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಇದರಲ್ಲಿ ಫೌಂಡರ್ ಆಗಿದ್ದೀವಿ. ಅದು ನಮ್ಮ ಪುಣ್ಯ. ಅಂತವ್ರಿಗೆ ಜೊತೆಗೆ ಹೊಸದಾಗಿ ಏನು ಅಫಿಲಿಯೇಟ್ ಬರ್ತಾರೆ, ಯೂಸರ್ಸ್ ಬರ್ತಾರೆ, ಅವರಿಗೂ ಕೂಡ ಇನ್ಕಮ್ ಕೊಡುವಂತ ಒಂದು ಮುಂದಿನ ದಿವಸದಲ್ಲಿ ಎಲ್ಲಾ ವ್ಯವಸ್ಥೆನೂ ಕೂಡ ಕಂಪನಿ ಮಾಡ್ತಾ ಇದೆ. ಹಾಗಾಗಿ ನಾವ್ ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಈ ಒಂದು ಕಂಪನಿ ರಾಕ್ ಅಂತ ಹೇಳ್ಬೋದು ನಾವು. ಇದು ಒಂದು ಅದ್ಭುತವಾದಂತ ಒಂದು ಕಂಪನಿ ಅಂತಾನೆ ಹೇಳ್ಬೋದು. ಆಶ್ ಮುಪ್ಪಾರ ಸರ್ಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಯಾಕಂದ್ರೆ ಇವಾಗ ನಮ್ಗನ್ಸುತ್ತೆ ಇದು ಏನು ಕಂಪನಿ ಬಿಡು ಅಂತೇಳಿ. ಮುಂದಿನ ದಿವಸದಲ್ಲಿ ನಮ್ಗೆ ಅದು ಗೊತ್ತಾಗುತ್ತೆ. ಮುಂದೆ ನಮ್ಗೆ ಹಣ ಬರುವಾಗ ಖಂಡಿತವಾಗ್ಲೂ ನಮ್ಗೆ ಈ ಒಂದು ಕಂಪನಿ ಬಗ್ಗೆ ನಾವು ಎಷ್ಟು ಕೃತಜ್ಞರಾಗಿದ್ರು ಸಾಕಾಗಲ್ಲ ಅಂತ ಒಂದು ಕಂಪನಿ ನಮ್ ಜೊತೆಗಿದೆ. ಸೊ ಹಾಗಾಗಿ ಎಲ್ರು ಕೂಡ ಪಾಸಿಟಿವ್ ಆಗಿರೋಣ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಓವರ್ ಟು ಯು ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಭಾಸ್ಕರ್ ಸರ್ ಅವರು ಈಗ ಬಹಳ ಒಂದು ಸೂಕ್ಷ್ಮವಾಗಿ ಕಂಪನಿ ಬಗ್ಗೆ, ಕಂಪನಿ ಲೇಟ್ ಆಗಿದ್ದ ಕಾರಣ ಏನು, ಮತ್ತೆ ಏನೇನ್ ನಡೀತಾ ಇದೆ ಅಂತ ಬಹಳ ಸೂಕ್ಷ್ಮವಾಗಿ ವಿವರಿಸಿ ಹೇಳಿದ್ದಾರೆ. ಯಾಕಂದ್ರೆ ಅರ್ಥ ಆಗೋರಿಗೆಲ್ಲ ಅರ್ಥ ಆಗಿದೆ ಅಂತ ಅನಿಸ್ತಾ ಇದ್ದೀನಿ ನಾನು. ಯಾಕೆ ಕಂಪನಿ ಡಿಲೇ ಆಗ್ತಾ ಇದೆ, ಕಂಪನಿ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಯಾಶ್ ಅವರು ಒಂದಲ್ಲ ಒಂದ್ ದಿವಸ ಅವ್ರು ಏನ್ ನೆನ್ಸ್ಕೊಂಡಿದ್ದಾರೆ ಅದನ್ನ ಮಾಡೇ ಮಾಡ್ತಾರೆ ಎಂಬುದಾಗಿ ಬಹಳ ಸೂಕ್ಷ್ಮ ಅವರು ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಭಾಸ್ಕರ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ನೇಹಿತರೆ, ನಮಗೆ ನಾನು ಒಬ್ರು ಲೇಡಿ ಲೀಡರ್ನ ಕರಿತಾ ಇದ್ದೀನಿ. ಅವರು ವಿನೋದಿನಿ ಮೇಡಮ್ ಬ್ಯಾಂಗ್ಳೂರ್ ಇದ್ದಾರೆ. ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಇವರು ಕೂಡ ಬಹಳ ಪಾಸಿಟಿವ್ ಆಗಿ ಇದ್ದು ಕಂಪನಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರ ಟೀಮ್ ಅನ್ನ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡವರಾಗಿದ್ದಾರೆ. ವಿನೋದಿನಿ ಮೇಡಮ್, ನಿಮ್ಮ ಅನಿಸಿಕೆಗಳನ್ನ ನಮ್ಮ ಶೇರ್ ಮಾಡಿ. ವೆಲ್ಕಮ್ ಮೇಡಮ್. ಮೇಡಮ್ ಮಾತಾಡಿ, ಅಲ್ಲಿ ನೀವು ಮೈಕ್ ಆನ್ ಮಾಡಿ. ವಿನೋದಿನಿ ಮೇಡಮ್, ನಿಮ್ ಮೈಕ್ ಆನ್ ಮಾಡಿ. ಓಕೆ, ಅವರಿಗೆ ಅಲ್ಲಿ ಏನಾದ್ರು ಕೇಳಿಸ್ತಿದೆಯಾ ಸರ್? ಎಸ್ ಕೇಳ್ತಾ ಇದೆ. ಓಕೆ, ಮೊದಲನೇದಾಗಿ ನನ್ನ ವಾನ್ ಫ್ಯಾಷನ್ ಎಲ್ಲ ಪ್ರೀತಿಯ ಲೀಡರ್ಸ್ ಅವರಿಗೂ ಮತ್ತು ಎಲ್ಲ ಫೌಂಡರ್ಸ್ ಗಳಿಗೂ ನನ್ನ ಪ್ರೀತಿಯ ಸ್ವಾಗತ ಮತ್ತು ನಮಸ್ಕಾರಗಳು. ಇವತ್ತು ನನ್ನ ಸಡನ್ ಆಗಿ ನನ್ನ ಹತ್ರ ಲೂಯಿಸ್ ಸರ್ ಮಾತಾಡ್ಲಿಕ್ಕೆ ಹೇಳಿದ್ರು. ನಂತರ ಟಾಪಿಕ್ ಅಂತ ಏನು ಮಾತಾಡ್ಲಿಕ್ಕೆ ಏನಿಲ್ಲ, ಆದ್ರೆ ನನ್ನ ಕೆಲವೊಂದು ಅನಿಸಿಕೆಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನನ್ನ ವಾನ್ ಫ್ಯಾಷನ್ಗೆ ಸೇರಿಸಿದಂತ ಸಂತೋಷ್ ಟಿವಿ ಅಂತ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಯಾಕೆಂತಂದ್ರೆ ಇವತ್ತು ನಾನು ಈ ಒಂದು ಇದರಲ್ಲಿ ಮಾತಾಡ್ಬೇಕು ಅಂತಂದ್ರೆ ಅವರೇ ಮುಖ್ಯ ಕಾರಣ. ಎರಡನೇದಾಗಿ ಲೂಯಿಸ್ ಸರ್, ಭಾಸ್ಕರ್ ಸರ್, ಸತ್ಯಪ್ರಕಾಶ್ ಸರ್, ಇವ್ರನ್ನೆಲ್ಲ ಯಾವತ್ತಿಗೂ ಮರೀಲಿಕ್ಕಾಗಲ್ಲ. ನಾವು ಸತ್ತೋದ್ರು ಕೂಡ ನಮ್ಮ ತಲೆಮಾರುಗಳು ಕೂಡ ಅವ್ರು ನೆನ್ಸ್ಕೋಬೇಕು. ಯಾಕೆಂತಂದ್ರೆ ಈ ವಾನ್ ಫ್ಯಾಷನ್ ಎಷ್ಟೋ ಕಂಪನಿಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ಸರ್. ಇದುವರೆಗೂ ಒಂದು 10-15 ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿದ್ದೀನಿ. ಬಿದ್ದು ಎದ್ದು ಇದ್ದಿದ್ದೆ ಹೊರ್ತು ನಮ್ಮ ಹೆಸರನ್ನ ಹಾಳು ಮಾಡ್ಕೊಳ್ತಿದ್ದೀವಿ ಹೊರ್ತು ಬೇರೆ ಯಾವುದೇ ಒಂದು ಪ್ರಯೋಜನ ನನ್ನ ಜೀವನದಲ್ಲಿ ನಾನು ಕಂಡಿಲ್ಲ. ಆದ್ರೆ ಈ ವಾನ್ ಫ್ಯಾಷನ್ ಇರೋದು ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ 100% ನಾನು ಚಿನ್ನದ ಗಣಿ ಮೇಲೆ ನಿಂತಂತ ಒಂದು ದೃಢವಾದ ನಂಬಿಕೆ, ವಿಶ್ವಾಸ ನನಗಿದೆ. ಯಾಕೆಂದ್ರೆ ಈ 1 ವರ್ಷ ಏನು ಈ ಕಳೆದ ನವೆಂಬರ್ ಇಂದ ಈ ಕಡೆ ಏನ್ ನಮ್ಗೆ ಇದಿಷ್ಟು ಡಿಲೇ ಆಯ್ತೋ ಅದ್ ನನ್ನ ಜೀವನದಲ್ಲಿ ನನಗೆ ದೊಡ್ಡ ಒಂದು ಪಾಠನೇ ಕಲಿಸಿದೆ. ಕಾರಣ ಏನು ಅಂತಂದ್ರೆ, ನಿಜ ಹೇಳ್ಬೇಕಂದ್ರೆ ಕಳೆದ ಮಾರ್ಚ್ 4ನೇ ತಾರೀಕಿಂದ ಈಚೆವರೆಗೂ ನಾನು ಕೆಲಸ ಮಾಡ್ತಾ ಇಲ್ಲ. ಯಾಕೆಂದ್ರೆ ನಂಗೆ ಅಷ್ಟೊಂದು ಪೂರ್ಣ ನಂಬಿಕೆ ಬಂತು ವಾನ್ ಫ್ಯಾಷನ್ ಮೇಲೆ. ಯಾಕೆ ಅಂತಂದ್ರೆ ಎಷ್ಟೆಷ್ಟೋ ಕಷ್ಟ ಬಿದ್ರು ಅಲ್ಲಲ್ಲಿಗೆನೆ. ಆದ್ರೆ ವಾನ್ ಫ್ಯಾಷನ್ ಇದುವರೆಗೂ 14,27,000 ಜನ ಏನೋ ಸಮಥಿಂಗ್ ನಾವ್ ಇದ್ದೀವಿ. ಒಬ್ರಿಗೆ ₹1 ಬರದಿದ್ರು ಕೂಡ ಇನ್ನು ಮುಂದಕ್ಕೆ ನಮ್ಮ 7 ತಲೆಮಾರುಗಳು ತಿಂದ್ರು ಮುಗಿಯದಂತ ಒಂದು ಇನ್ಕಮ್ ನಾವು ವಾನ್ ಫ್ಯಾಷನ್ ನೋಡ್ತೀವಿ ನಂಗೆ 100% ಗ್ಯಾರಂಟಿ ಇದೆ ಸರ್. ಮತ್ತೊಂದು ವಿಷಯ ಅಂತಂದ್ರೆ, ಇದು ಇಷ್ಟು ಡಿಲೇ ಆಗಿದ್ರಿಂದ ನನಗೆ ವಾನ್ ಫ್ಯಾಷನ್ ಬಗ್ಗೆ ಯಾರ ಹತ್ರ ಆದ್ರೂ ಮಾತಾಡ್ಬೇಕು ಅಂದ್ರೆ ತುಂಬಾ ಭಯ ಆಗ್ತಿತ್ತು. ಏನಪ್ಪ ಇವ್ರ ಹತ್ರ ಹೇಳೋದು, ಇಂಟರ್ನೆಟ್ ಅಂದ್ರೆ ಏನು ಅಂತ ನಮಗ್ ಗೊತ್ತಿಲ್ಲ. ನಿಜವಾಗ್ಲೂ ಒಂದು ಆಂಡ್ರಾಯ್ಡ್ ಮೊಬೈಲ್ ಇರುವವರು ಇವತ್ತೊಂದು ಸ್ಕ್ರೀನ್ ಟಚ್ ತಗೊಳ್ತಾ ಇದೀವಿ ಅಂತಂದ್ರೆ ಇದಕ್ಕೆ ವಾನ್ ಫ್ಯಾಷನ್ನೇ ಕಾರಣ.
ಪ್ರತಿಯೊಂದು ವಿಷಯದಲ್ಲೂ ನಾವು ನೋಡಿ ಇಂಟರ್ನೆಟ್ ಏನು ಅಂತಿರೋ ತಿಳಿಲಿಕ್ಕೆ ಇದ್ರಲ್ಲಿ ಎಜುಕೇಶನ್ ತಕೊಳ್ಳಿ ತುಂಬಾ ಒಳ್ಳೆ ಒಂದು ಅವಕಾಶ ಸಿಕ್ಕಿದೆ. ಇವತ್ತು ಯಾರೇ ಬಂದು ಕೇಳಿದ್ರು ವಾನ್ಫೆಶ್ ಅಂದ್ರೆ ಏನು ಅಂತ ಹೇಳಿಕ್ಕೆ ದೃಢವಾಗಿ ನಿಂತ್ಕೊಂಡು ಮಾತಾಡೋ ಧೈರ್ಯ ಕೊಟ್ಟಿದ್ದಾರೆ. ನಾನು ಇಲ್ಲದಿದ್ರು ಪರವಾಗಿಲ್ಲ, ನನ್ನ ತಲೆಮಾರುಗಳು ಬದುಕುವಂತ ಎಲ್ಲ ದಾರಿಗಳನ್ನ ವಾನ್ಫೆಶ್ ತಂದು ಕೊಟ್ಟಿದೆ. ಇವತ್ತು ಯಾರೆಲ್ಲ ನೆಗೆಟಿವ್ ಇಷ್ಟು ತನಕ ನಮ್ ಸೀನಿಯರ್ ಭಾಸ್ಕರ್ ಸರ್ ಮಾತಾಡ್ತಿದ್ರು, ನಿಜವಾಗ ತುಂಬಾ ನೋವಾಗುತ್ತೆ. ಭಾಸ್ಕರ್ ಸರ್, ನಾನು ಮತ್ತು ನಮ್ಮ ಲೂಯಿಸ್ ಸರ್ ಎಲ್ಲ ಒಂದ್ ಟೈಮಲ್ಲಿ ತುಂಬಾ ನೋವು ತಿಂದಿದೀವಿ. ಯಾರ ಹತ್ರ ಮಾತಾಡ್ಲಿಕ್ಕೆ ಆಗದ ಸ್ಥಿತಿಯಲ್ಲಿ ನಾವು ಬಂದಿದೀವಿ. ಆದ್ರೂ ಕೂಡ ಆ ನೋವನ್ನೆಲ್ಲ ನುಂಗಿ ಇವತ್ತು ಲೀಡರ್ಸ್ ಗಳ ಒಂದೇ ತರದಲ್ಲಿ ನಾವು ಇದ್ದೀವಿ ಅಂತಂದ್ರೆ ನಮ್ ಸೀನಿಯರ್ಸ್ ಗಳು ಕೊಟ್ಟಂತ ಕೋಚ್ ನಮಗೆ. ಪಾಪ ಭಾಸ್ಕರ್ ಸರ್ ಆಗ್ಲಿ ಲೂಯಿಸ್ ಸರ್ ಆಗ್ಲಿ ನಮಗೆ ಅವತ್ತಿಂದ ಒಂದು ಕೋಚ್ ಕೊಟ್ಕೊಂಡು ಬರ್ಲಿಲ್ಲ ಅಂತಂದ್ರೆ ನಿಜವಾಗ್ಲೂ ನಮಗೆ ಯಾರಿಗೂ ಇವತ್ತುವರೆಗೂ ಬಲವಾಗಿ ನಿಲ್ಲಿಕ್ ಆಗ್ತಾ ಇರ್ಲಿಲ್ಲ. ಮತ್ತೊಂದು ಸಂತೋಷ್ ಸರ್ ನಂಗೆ ಪ್ರತಿ ಒಂದು ಇದರಲ್ಲಿ ನಡೀತಿರೋ ಎಲ್ಲ ವಿಷಯಗಳನ್ನ ನನ್ಗೆ ಕೊಡ, ನನ್ನ ಎಲ್ಲ ಟೀಮ್ಗಳನ್ನ ಬಲಪಡಿಸ್ಕೊಂಡು ಯಾವುದೇ ಒಂದು ಸಾಸಿವೆ ಕಾಳಷ್ಟು ನೆಗೆಟಿವ್ ಅವ್ರ ಹತ್ರ ಇಲ್ಲದ ರೀತಿಯಲ್ಲಿ ತಂದ್ಕೊಂಡಿದ್ದೀನಿ. ನಮಗೆಲ್ಲ ಪೂರ್ಣ ನಂಬಿಕೆ ಇದೆ. ಆದಷ್ಟು ಬೇಗ ವಾನ್ಫೆಶ್ ಅಲ್ಲಿ ಬರುವಂತ ಆ್ಯಪಲ್ಗಳನ್ನ ನಾವು ಅನುಭವಿಸ್ತೀವಿ ಅಂತ ದೃಢ ನಂಬಿಕೆ ನನಗಿದೆ. ದಯವಿಟ್ಟು ಯಾರಾದ್ರೂ ಒಂದು ಸಾಸಿವೆ ಕಾಳಷ್ಟು ನಿಮ್ಮ ಹೃದಯದೊಳಗೆ ವಾನ್ಫೆಶ್ ಬಗ್ಗೆ ನೆಗೆಟಿವ್ ಇದ್ರೆ ಪೂರ್ಣವಾಗಿ ತೊಳೆದಾಕಿ ಯಾರಿಗೋಸ್ಕರ ವರ್ಕ್ ಮಾಡುವಂತ ವ್ಯಕ್ತಿಗಳಿಗೋಸ್ಕರ, ನಮ್ಮ ಸೀನಿಯರ್ಗಳಿಗೋಸ್ಕರ ಪ್ರತಿ ನಿಮಿಷ ಒಂದು 5 ನಿಮಿಷ ಅವ್ರಿಗಾಗಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. ಪ್ರತಿ ಒಂದು ವಾರದಲ್ಲಿ ನಾವಿಲ್ಲಿ ಪಕ್ಕದಲ್ಲಿರೋ ಒಂದು ವೀರಭದ್ರ ಟೆಂಪಲ್ಗೆ ಹೋಗ್ತೀವಿ. ಯಾರಿಗೋಸ್ಕರ ವರ್ಕ್ ಮಾಡೋರಿಗೋಸ್ಕರ, ನಮ್ಮ ಟೀಮ್ ಲೀಡರ್ಸ್ ಗಳಿಗೋಸ್ಕರ ನಾವು ಪ್ರೇಯರ್ ಮಾಡ್ತಾ ಇದ್ದೀವಿ. ನೀವು ಪ್ರತಿಯೊಬ್ರು ಮಾಡ್ತಾ ಇದ್ದೀರಾ, ಖಂಡಿತವಾಗಿ ಇಲ್ಲ ಅಂತ ಹೇಳಲ್ಲ. ಆದ್ರೂ ಕೂಡ ನೀವೆಲ್ಲರೂ ಜೈಕಾರದಿಂದ ನಾವು ಲಕ್ಕಿ ಪೀಪಲ್ಸ್ ಅಂತ ದೃಢವಾಗಿರಿ. ಯಾಕೆ ಅಂತಂದ್ರೆ ಈ ವಾನ್ಫೆಶ್ ನಮಗೆ ಬಂದಿರೋದು ನಮ್ಮ ಪಿತೃಗಳಿಂದ ಕೂಡ ನಮಗೆ ತಂದ್ಕೊಡ್ಲಿಕ್ಕೆ ಆಗಲ್ಲ. ಎಷ್ಟೇ ಕೋಟ್ಯಾಧೀಶರಾಗಿರ್ಬೋದು, ಎಷ್ಟೋ ದೊಡ್ಡ ಟೆಸ್ಲಾ ಕಂಪನಿ ಅಂತ ಓನರ್ಗಳಾಗಿರ್ಬೋದು, ಅವ್ರಿಗಿಲ್ಲದಿರುವಂತ ಒಂದು ಮನೋಭಾವನೆ ನಮ್ಮೊಂದು ಸಾರಿಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಮ್ಮ ಲೂಯಿಸ್ ಸರ್ ಅವಾಗ ಹೇಳ್ತಾ ಇರ್ತಾರೆ ಯುಗ ಪುರುಷ ಅಂತ. ಖಂಡಿತವಾಗಿ ನಮ್ಮ ಪಾಲಿಗೆ ಅವರೇ ದೇವರು. ಏಕೆಂದ್ರೆ ಎಷ್ಟೇ ಪ್ರೀತಿ ಇರ್ಲಿ, ಎಷ್ಟೇ ನಾವು ದೊಡ್ಡ ಶ್ರೀಮಂತರಿರ್ಲಿ, ಬಡವರಾಗಿರ್ಲಿ, ಏನೇ ಇಲ್ದಿರೋರಾಗಿರ್ಲಿ, ಹಣದ ಮುಂದೆ ಯಾವುದೂ ಇಲ್ಲ. ಅದನ್ನೆಲ್ಲ ನಮ್ಮ ಜೀವನದಲ್ಲಿ ಈಗಾಗ್ಲಿ ಕೆಲವು 4-5 ವರ್ಷದಿಂದ ನಾವು ಅನುಭವಿಸ್ತಾ ಬಂದಿದ್ದೀವಿ. ಈ ಒಂದು ವಿಷಯದಲ್ಲಿ ನಾನು ಹೇಳ್ಬೇಕು ಅಂತಂದ್ರೆ, ಈ ಒಂದು ಇಂಟರ್ನೆಟ್ ಬಗ್ಗೆ ನಾವು ಕಲಿಬೇಕು ಅಂತಂದ್ರೆ ನಮಗೆ ತುಂಬಾ ವಿಷಯಗಳನ್ನ ನಮ್ ಕಂಪನಿ ನಮಗೆ ಕಳಿಸ್ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಓದಿ ತಿಳ್ಕೊಳ್ಳಿಕ್ಕೆ ನಮ್ಗೆ ಒಳ್ಳೆಂದು ಟೀಚ್ ನಮಗೆ ಸಿಗ್ತಾ ಇದೆ. ಯಾಕೆ ಅಂತಂದ್ರೆ ಕೆಲವರೆಲ್ಲ ಹೇಳ್ತಾರೆ ವಾನ್ಫೆಶ್ ಅಲ್ಲಿ ಏನ್ ಬರುತ್ತೆ, ಯಾಕೆ ಬರುತ್ತೆ ಅಂತ. ಇದೆಲ್ಲ ಈ ಬೋನಸ್ ಅದಿದ್ರ ಬಗ್ಗೆ ಯಾವ್ದ್ರ ಬಗ್ಗೆ ನಾವು ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ನಾವು ಕನಸಲು ನೆನ್ಸ್ಕೊಳ್ದಿರುವಂತ ರೀತಿಯಲ್ಲಿ ವಾನ್ಫೆಶ್ ನಮಗೆ ಸಪೋರ್ಟ್ ಮಾಡ್ತದೆ. ಅದಕ್ಕೆ ನಿಜವಾಗ್ಲೂ ಒಂದೊಂದು ಸೆಕೆಂಡ್ ಕೂಡ ನಾವು ಒಂದೊಂದು ಹಗಳ ಅನ್ನ ತಿನ್ಬೇಕಾದ್ರೂ ಕೂಡ ನಾವ್ ಸರ್ ಅವ್ರಿಗೂ ಅವರ ಫ್ಯಾಮಿಲಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೇಕು. ನಮ್ಮ ಟೀಮ್ ಕರ್ನಾಟಕ ಗ್ರೂಪ್ ಅಲ್ಲಿ ನಮಗೆ ಯಾರೆಲ್ಲ ಇಷ್ಟು ಸಪೋರ್ಟ್ ಕೊಟ್ಟು ನೋವು ತಿಂತಿದಾರೋ ಅವ್ರಿಗೂ ಅವ್ರ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೇಕು. ವಾನ್ಫೆಶ್ ಏನು ಇನ್ನು ಜಾಸ್ತಿ ಏನ್ ದಿನ ಇಲ್ಲ, ಆದಷ್ಟು ಬೇಗ ನಮಗೆ ಕೈಗೆಟುಗೋ ರೀತಿಯಲ್ಲಿ ಇದೆ. ದಯವಿಟ್ಟು ಲೀಡರ್ಸ್ಗಳನ್ನ ಯಾರಾದ್ರೂ ಏನಾದ್ರೂ ನೋವು ಪಡಿಸಿದ್ರೆ ತುಂಬು ಹೃದಯದಿಂದ ಅವ್ರನ್ನ ಸಾರಿ ಕೇಳಿ. ಯಾಕೆಂದ್ರೆ ಅವ್ರ ನೋವು ನಮ್ಮ ವಾನ್ಫೆಶ್ ದುಡ್ಡು ಬರುತ್ತೆ ಹೋಗುತ್ತೆ ಬಿಡಿ, ಆದ್ರೆ ವಾನ್ಫೆಶ್ ದುಡ್ಡು ಬಂದ ಮೇಲೆ ಕೂಡ ಅವ್ರ ಮುಖ ನಾವು ನೋಡ್ಬೇಕು. ಅದರಿಂದ ವಾನ್ಫೆಶ್ ದುಡ್ಡಿಗೋಸ್ಕರ ಮಾತ್ರ ನಾವಿರ್ಬಾರ್ದು. ಈ ಕಂಪನಿ ನಮಗೆ ಇಷ್ಟೊಂದು ಆಪರ್ಚುನಿಟಿ ಕೊಟ್ಟಿದೆ. ನಿಜವಾಗಿ ನನ್ನ ಲೈಫಲ್ಲಿ ಹೇಳ್ಬೇಕು ಅಂದ್ರೆ ವಾನ್ಫೆಶ್ ಮೈ ಹಾರ್ಟ್ ಬೆಸ್ಟ್, ಅದೇ ರೀತಿ ವಾನ್ಫೆಶ್ ಮೈ ಗಾಡ್, ಅದೇ ರೀತಿಯಲ್ಲಿ ವಾನ್ಫೆಶ್ ಮೈ DNA. ಅಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನನ್ನ ಫ್ಯಾಮಿಲಿ, ನನ್ನ ಲೈಫ್ ಚೇಂಜ್ ಆಗ್ಬೇಕು ಅಂದ್ರೆ ವಾನ್ಫೆಶ್ನೇ. ಇಷ್ಟು ದೃಢ ನಂಬಿಕೆಯಲ್ಲಿ ನಾನು ಇದ್ದೀನಿ. ಯಾರೇ ಆಗಿರ್ಲಿ, ಏಜ್ ಆಗಿರೋರಿದ್ದಾರೆ, ಯೌವನಸ್ಥರಿದ್ದಾರೆ, ನಿಮಗೆ ಸುಮಾರಾಗಿರೋ ಕಮೆಂಟ್ಗಳು ಇರುತ್ತೆ, ನಿಮಗೆ ತುಂಬಾ ನೋವುಗಳಿರುತ್ತೆ, ಫ್ಯಾಮಿಲಿಯಲ್ಲಿ ಸಾಲ ಇರುತ್ತೆ, ಕಷ್ಟಗಳಲ್ಲಿ ಇರೋರಿರ್ತೀರಾ, ಸಾಲದವರಿಂದ ಉಗಿಸ್ಕೊಂಡಿರ್ತೀರ, ಲೀಡರ್ಸ್ಗಳನ್ನ ಆ ಕಡೆ ಈ ಕಡೆ ಮಾತಾಡಿ ನೋವು ಪಡಿಸಿರ್ತಾರೆ. ಅವರೆಲ್ಲರೂ ನೀವು ಒಂದು ಯೋಚನೆ ಮಾಡಿ, ನಾಳೆ ದುಡ್ಡು ಬಂದ್ಮೇಲೆ ನಮಗೆ ಈ ಮಾತನ್ನ ತಿರುಗಿ ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಪ್ರತಿಯೊಬ್ರು ನೆಗೆಟಿವ್ನೆಲ್ಲ ಬಿಟ್ಟು ಪಾಸಿಟಿವ್ ಆಗಿರಿ. ಆದಷ್ಟು ಬೇಗ ನಾವು ಒಂದು ಹೊಸ ಸಿಹಿ ಸುದ್ದಿಯನ್ನು ನಾವು ಕೇಳ್ತೀವಿ. ಎಲ್ರೂ ನಂಬಿಕೆಯಿಂದ ಇರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಈ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಂತ ನಮ್ಮ ಲೂಯಿಸ್ ಸರ್ ಅವರಿಗೆ ತುಂಬು ಹೃದಯದ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್.
ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೃದಯದ ಅಂತರಾಳದಿಂದ ಬಂದಂತಹ ಮಾತುಗಳು. ಯಾಕಂದ್ರೆ ನಿಮ್ ಮಾತುಗಳನ್ನ ಕೇಳ್ತಾ ಇದ್ದರೆ ನೀವು ಕೇಳ್ತಾನೆ ಇರ್ಬೇಕು ಅಂತ ಆಗುತ್ತೆ. ಯಾಕಂದ್ರೆ ನೀವು ಈ ಇಷ್ಟೊಂದು ಆಳವಾಗಿ ಕಂಪನಿ ಬಗ್ಗೆ, ಸರ್ ಬಗ್ಗೆ ತಿಳ್ಕೊಂಡು ನೀವು ಆಡಿದಂತಹ ಮಾತುಗಳು ಇದೆ ನಮಗೆಲ್ಲರೂ ಕೂಡ ಸ್ಫೂರ್ತಿದಾಯಕ. ನಿಜವಾಗಿ ಈ ಗ್ರೂಪ್ ನಲ್ಲಿರುವಂತಹ ನಿಮ್ಮ ಮೈಕ್ ಅನ್ನು ಆಫ್ ಮಾಡಿ ವಿನೋದಿನಿ ಮೇಡಮ್, ಮೈಕ್ ಆಫ್ ಮಾಡಿ. ನೀವು ಆಡಿದ ಮಾತುಗಳು ಇಲ್ಲಿರುವಂತಹ ಎಲ್ಲರೂ ಕೂಡ ಸ್ಫೂರ್ತಿದಾಯಕವಾಗಿದೆ. ಎಲ್ಲರೂ ಕೂಡ ಸ್ಫೂರ್ತಿದಾಯಕ ಆಗಲಿ ಅದು. ಯಾಕೆಂದ್ರೆ ಅಲ್ಪ ಸ್ವಲ್ಪ ನೆಗೆಟಿವ್ ಇರುವವರು, ಏನು ಹೇಗೆ ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರುವವರು, ನೆಗೆಟಿವ್ ಥಿಂಕಿಂಗ್ ಅಲ್ಲಿ ಇರುವವರು, ನೆಗೆಟಿವ್ ಬೇರೆಯವ್ರ ಹತ್ರ ಸ್ಪ್ರೆಡ್ ಮಾಡೋರು, ಎಲ್ಲರೂ ಕೂಡ ನಿಮ್ಮ ಮಾತುಗಳು ಸ್ಫೂರ್ತಿದಾಯಕ ಆಗಲಿ ಅಂತ ಹೇಳಿ ನಾನು ನೆನ್ಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ನಿಮ್ಗೆ. ಅದೇ ತರ ಸ್ನೇಹಿತರೆ, ನಾವೀಗ ಇನ್ನೊಬ್ಬರ ಕಡೆಯಿಂದ ಅನಿಸಿಕೆಗಳನ್ನ ತಿಳ್ಕೊಳ್ಳೋಣ. ಬ್ಯಾಂಗ್ಳೂರಿನಿಂದ ನಮ್ಮ ಲೋಕೇಶ್ ಅವರು ಇದ್ದಾರೆ. ಅವರು ಕೂಡ ಬಹಳಷ್ಟು ಮಂದಿಗೆ ಆನ್ಪೇಸಿನ ಅವಕಾಶನ ಕೊಟ್ಟು, ಅವರಿಗೆ ಒಳ್ಳೆಯ ಟ್ರೈನಿಂಗ್ ಅನ್ನು ಕೊಟ್ಟು, ಅವರ ಜೊತೆ ನಿರಂತರವಾಗಿ ಒಂದು ಸಂಪರ್ಕದಲ್ಲಿರುವಂತಹ ವ್ಯಕ್ತಿಯಾಗಿದ್ದಾರೆ. ಒಂದು ಒಳ್ಳೆಯ ಒಂದು ಆಕ್ಟಿವ್ ಆಗಿರುವಂತಹ ಒಬ್ರು ಲೀಡರ್ ಆಗಿದ್ದಾರೆ. ಲೋಕೇಶ್ ಸರ್, ನಿಮ್ಮ ಒಂದು ಅನಿಸಿಕೆಗಳನ್ನ ನಾನು ಶೇರ್ ಮಾಡ್ಬೇಕು ಅಂತ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಮೊದಲಿಗೆ ನಮ್ಮ ಸರ್ಗೆ ನಮಸ್ಕಾರ ಹೇಳ್ತಾ, ಹಾಗೂ ನಮ್ಮ ಭಾಸ್ಕರ್ ಸರ್ ಹಾಗೂ ಲೂಯಿಸ್ ಸರ್ ಅವರಿಗೂ ನಮಸ್ಕಾರ, ಹಾಗೂ ನಮ್ಮ ಫೌಂಡರ್ ಎಲ್ಲ ಅಲ್ಲಿ ಬೆಡ್ಸೋರು ಎಲ್ಲರಿಗೂ ನಮಸ್ಕಾರಗಳು. ಈಗ ಹೇಳ್ದಂಗೆ, ಈಗ ಭಾಸ್ಕರ್ ಸರ್, ಲೂಯಿಸ್ ಅವರು ಎಲ್ಲ ನಮಗೆಲ್ಲ ತುಂಬಾ 2020 ನಾವು ಮೀಟಿಂಗ್ ಮಾಡ್ತಾ ಇದ್ದು ಸಪೋರ್ಟ್ ಮಾಡಿದ್ದಾರೆ. ಅವ್ರ ಕಡೆಯಿಂದನೂ ನಮ್ದು ಮೀಟಿಂಗ್ ಕಟ್ಟಕ್ಕೆ, ಟೀಮ್ ಕಟ್ಟಕ್ಕೂ ಬಹಳ ಹೆಲ್ಪ್ ಆಗಿದೆ. ಅವರು ಇದರಿಂದನೇ ನಾವು ಇಷ್ಟೊಂದು ಪಾಸಿಟಿವ್ ಆಗಿ ಇಷ್ಟು ಇದಕ್ಕೆ ಟೀಮ್ ಕಟ್ಟೋಕೆ ಮತ್ತೆ ನಮ್ಗೆ ಆನ್ಪೇಸಿ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ನಾಲೆಜ್ ಸಿಕ್ಕಿರೋದೇ ಅವರಿಂದ. ನಮ್ಮ ಲೂಯಿಸ್ ಸರ್, ಭಾಸ್ಕರ್ ಸರ್ ಅವ್ರ ಕಡೆಯಿಂದ, ಅವರಿಗೆಲ್ಲ ಕಡೆಯಿಂದ ಮತ್ತೊಂದ್ಸರಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನು ವಾರಕ್ಕೊಂದ್ಸರಿ ಒಂದು ಮೀಟಿಂಗ್ ಮಾಡ್ಬೇಕು ಅಂತ ನಮ್ಮ ಎಲ್ಲರ ಪರವಾಗಿ ನಿಮ್ಮ ಲೂಯಿಸ್ ಸರ್ಗೆ ಕೇಳ್ಕೊಳ್ತೀನಿ. ವಿಷಯ ಇಲ್ಲ ಅಂದ್ರೂ ಚರ್ಚೆ ಒಂದು 1 hour ಇಲ್ಲ ಒಂದು 45 minutes ಚರ್ಚೆ ಬಗ್ಗೆ ಯಾರು ಮಾತಾಡೋಣ ಅನ್ನೋದು ನನ್ನ ಅನಿಸಿಕೆ. ಎಲ್ಲರೂ ಪಾಸಿಟಿವ್ ಆಗಿರಿ. ಇನ್ನೇನು ಬಹಳ ತಿಂಗಳು ಏನಿಲ್ಲ, ಇನ್ನು ಹತ್ರದಲ್ಲೇ ಇದೀವಿ ನಾವೆಲ್ಲರೂ. ಎಲ್ಲರೂ ಪಾಸಿಟಿವ್ ಆಗಿರಿ. ಇನ್ನ ಕೆಲವೇ ದಿನಗಳಲ್ಲಿ ನಾವು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಈಗ ಸದ್ಯದಲ್ಲೇ ಎಲ್ಲ ನಮ್ದು ಹೊಸ ಓ ಮೇಲ್, ಓ ಟ್ರಿಮ್, ಓ ಕನೆಕ್ಟ್, ಓ ಶಾಫ್ಟ್, ಓ ಡೀಡ್, ಓ ಡೊಮೈನ್, ಓ ವೆರಿಫೈ ಹಾಗೂ ಓ ವ್ಯಾಲೆಟ್, ಓ ಬುಕ್ಕಿಂಗ್ ಎಲ್ಲ ಅಟ್ ಎ ಟೈಮ್ ಒಂದೇ ಹೊಸ ವರ್ಷನಲ್ಲಿ 3D ವರ್ಷನಲ್ಲಿ ನಮಗೆಲ್ಲ ಹೊಸ ವರ್ಷನಲ್ಲಿ ಆಸರ್ ಓಪನ್ ಮಾಡ್ಕೊಡ್ತಾ ಇದ್ದಾರೆ ಎಲ್ಲರೂ. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಈಗ ಓ ವ್ಯಾಲೆಟ್ ಇಂದ ಸ್ಕ್ರೀನ್ ಶಾಟ್ ಯಾವುದೇ ಕಾರಣಕ್ಕೂ ಯಾರಿಗೂ ಶೇರ್ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಮತ್ತೆ ಇನ್ನೆಲ್ಲ ಪಾಸಿಟಿವ್ ಆಗಿರಿ. ಇನ್ನು ಜನ ಇದ್ದಾರೆ, ಅವರಿಗೆ ಅವಕಾಶ ಮಾಡಿಕೊಡೋಣ. ಅವಕಾಶ ಮಾಡಿಕೊಟ್ಟ ನಮ್ಮ ಲೂಯಿಸ್ ಸರ್ ಹಾಗೂ ಭಾಸ್ಕರ್ ಸರ್, ಥ್ಯಾಂಕ್ ಯು ಸರ್. ಮತ್ತೊಂದ್ಸರಿ ನಮಗೆ ಭಾಸ್ಕರ್, ಲೂಯಿಸ್ ಸರ್ ತುಂಬಾ 2020 ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಅವರಿಗೆ ಮತ್ತೊಂದ್ಸರಿ ದೇವರು ಒಳ್ಳೇದ್ ಮಾಡ್ಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು ಸರ್, ಲೂಯಿಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೇಲಿರುವಂತ ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿ ಏನಿದೆ ಅದಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಪ್ರೀತಿ ಸದಾಕಾಲ ಮುಂದುವರಿಲಿ ಅಂತ ನಾವು ಆಶಿಸ್ತಾ ಇದ್ದೀನಿ. ಯಾಕೆಂದ್ರೆ ಸಂಬಂಧಗಳು ಅಂತ ಹೇಳುವಂಥದ್ದು ನಾಳೆ ದುಡ್ಡು ಬರ್ಬೋದು, ದುಡ್ಡು ಬರದೇ ಇರಬಹುದು, ದುಡ್ಡು ಖರ್ಚಾಗ್ಬೋದು, ಜಾಸ್ತಿ ಬರ್ಬೋದು, ಕಡಿಮೆ ಬರಬಹುದು, ಅದು ಬೇರೆ. ಆದ್ರೆ ಸಂಬಂಧಗಳು ಅಂತ ಹೇಳಿದ್ರಲ್ಲ, ಅದು ನಮ್ಮ ಲೈಫ್ ಟೈಮ್ ಇರುತ್ತೆ. ಅದು ನಮ್ಮ ಲೈಫಿಗೆ ಸಂತೋಷನೂ ಕೊಡುತ್ತೆ, ಸುಖವನ್ನು ಕೊಡುತ್ತೆ, ಆನಂದನೂ ಕೊಡುತ್ತೆ. ಆ ಸಂಬಂಧ, ಪ್ರೀತಿ, ವಿಶ್ವಾಸ ಎನ್ನುವಂಥದ್ದು ಅದಕ್ಕೆ ಈಕ್ವಲೆಂಟ್ ಆಗಿ ಟ್ಯಾಲಿ ಮಾಡಲಿಕ್ಕೆ ಆಲ್ಟರ್ನೇಟ್ ಬೇರೆ ಏನು ಇಲ್ಲ ಪ್ರಪಂಚದಲ್ಲಿ. ಸೊ ಆದ್ರಿಂದ ನಾವು ಈ ಒಂದು ಆನ್ ಪ್ಯಾಸಿವ್ ಕರ್ನಾಟಕ ಟೀಮ್ ಅಲ್ಲಿ ಏನಿದೆ, ಈ ಸಂಬಂಧಗಳು, ಈ ಒಂದು ಐಕ್ಯತೆ, ಇದು ಸದಾಕಾಲ ಮುಂದುವರಿಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಈ ಒಂದು ಆನ್ ಪ್ಯಾಸಿವ್ ಕರ್ನಾಟಕ ಟೀಮ್ ಅಲ್ಲಿ ಬಹಳಷ್ಟು ಜನ ಸ್ಪೀಕರ್ಸ್ ಇದ್ದಾರೆ. ಇನ್ನೂ ಕೂಡ ಅದರೊಂದು 25%, 10% ಮಾತ್ರ ಇದುವರೆಗೆ ಲೈವ್ ಆಗಿ ಅವರು ಮಾತಾಡಿದ್ದಾರೆ. ಇನ್ನು ಕೂಡ ಬಹಳಷ್ಟು ಜನ ಲೈವ್ ಆಗಿ ಮಾತಾಡ್ಲಿಕ್ಕೆ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ಅವರೆಲ್ಲರೂ ಲೈವ್ ಆಗಿ ಬರ್ತಾರೆ ಅಂತ ನಿಮ್ಗೆ ಗೊತ್ತಿದೆ. ಬಹಳಷ್ಟು ಜನ ಇವತ್ತು ಒಳ್ಳೊಳ್ಳೆ ಸ್ಪೀಕರ್ಸ್, ಒಳ್ಳೊಳ್ಳೆ ಅನುಭವಸ್ಥರು ಕೂಡ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ಅವರೆಲ್ಲರೂ ಲೈವ್ ಆಗಿ ಬರ್ತಾರೆ ಅಂತ ನಾನು ಅನ್ಸ್ಕೊಳ್ತಾ ಇದ್ದೀನಿ. ಈಗ ನಮಗೆ ನಾವು ಇನ್ನೊಂದು 10-15 ನಿಮಿಷ ಇದನ್ನ ಮುಂದುವರಿಸೋಣ. ಯಾಕಂದ್ರೆ ನಾವು ಯಾವುದೇ ಮೀಟಿಂಗ್ 1-1.25 ಗಂಟೆ ಮೇಲೆ ಮಾಡೋದಿಲ್ಲ. ಕಂಪನಿ ಅಂತ ಅಪ್ಡೇಟ್ಸ್ ಇರ್ಲಿ, ಏನೇ ಇರ್ಲಿ, ನಮ್ಮ ಮೀಟಿಂಗ್ 9:10 ಸ್ಟಾರ್ಟ್ ಆದ್ರೆ ಮ್ಯಾಕ್ಸಿಮಮ್ 10:15 ಮುಗಿಸ್ತೀವಿ. ಅದು ನಮ್ಮ ಮೊದಲಿಂದ ನಾವು ನಡ್ಕೊಂಡು ಬಂದಿದ್ದಾರೆ. 2 ಗಂಟೆ 3 ಗಂಟೆ ಯಾವುದೇ ರೀತಿ ನಿಮ್ನ ಮುಂದುವರ್ಸಿ. ಯಾಕಂದ್ರೆ ಮ್ಯಾಕ್ಸಿಮಮ್ ಜನ ಅಷ್ಟು ಗಂಟೆ ಮೀಟಿಂಗ್ ಅಲ್ಲಿ ಇರಕ್ಕೆ ಅವರಿಗೆ ಆಗೋದಿಲ್ಲ. ಆ ಟೈಮ್ ಒಳಗಡೆ ಏನ್ ಅವ್ರಿಗೆ ಸಿಗ್ಬೇಕು ಅದನ್ನ ಸಿಗ್ಬೇಕಾಗುತ್ತೆ. ಸೊ ಆದ್ರಿಂದ ಈಗ ನಮಗೆ ತಿಪ್ಪೇಸ್ವಾಮಿ ಅವರು ಇದ್ದಾರೆ, ನಮ್ಮೊಂದು ಗ್ರೇಟ್ ಲೀಡರ್. ಅವರು ಕೂಡ ನಾನು ಮಾತಾಡ್ಲಿಕ್ಕೆ ಅವರಿಗೆ ಆಗಲೇ ಅವಕಾಶ ಕೊಟ್ಟಿದ್ದೀನಿ, ಅದು ಮೈಕ್ ಆನ್ ಮಾಡಕ್ಕೆ ಅವರಿಗೆ.
ಆದ್ರಿಂದ ತಿಪ್ಪೇಸ್ವಾಮಿ ಅವರೇ, ನೀವು ಮಾತಾಡ್ಲಿಕ್ಕೆ ಅಲ್ಲಿ ಕಂಫರ್ಟ್ ಆಗಿದ್ರೆ ದಯಮಾಡಿ ಒಂದು 5ರಿಂದ 10 ನಿಮಿಷ ನಮ್ಮೊಡನೆ ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡ್ಬೇಕು ಅಂತಿದ್ದೀನಿ. ವೆಲ್ಕಮ್ ಸರ್, ವೆಲ್ಕಮ್. ಓವರ್ ಟು ಯು ಸರ್. ಮೇ ಬಿ ಅವರು ಇದ್ರು ಆಗಲೇ ಮೀಟಿಂಗ್ ಅಲ್ಲಿ, ಈಗ ಕಾಣಿಸ್ತಾ ಇಲ್ಲ ಅವ್ರಿಗೇನು, ಅಲ್ಲಿ ಕಂಫರ್ಟ್ ಇಲ್ಲ ಅಂತ ಕಾಣುತ್ತೆ. ಓಕೆ, ಕೊನೆಗೆ ನಮ್ಮ ಒಬ್ರು ಪ್ರೊಫೆಸರ್ ರಾಜ್ಕುಮಾರ್ ಸರ್ ಇದ್ದಾರೆ. ಈ ಮೀಟಿಂಗಿನ ಕೊನೆಯ ಒಂದು ಅನಿಸಿಕೆಗಳನ್ನ ಹೇಳಲಿಕ್ಕೆ ನಾನು ನಮ್ಮ ನೆಚ್ಚಿನ ರಾಜ್ಕುಮಾರ್ ಸರ್, ಪ್ರೊಫೆಸರ್ ಆಗಿದ್ದಾರೆ. ಅವರು ಬಹಳ ಸುಂದರವಾಗಿ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸುವವರಾಗಿದ್ದಾರೆ. ಕೂಲ್ ಆಗಿ, ಕಾಮ್ ಆಗಿ ನಮಗೆ ಅವರ ಅನಿಸಿಕೆಗಳನ್ನ ಪ್ರತಿ ಮೀಟಿಂಗ್ಗಳು ನಮಗೆ ಸಪೋರ್ಟ್ ಮಾಡ್ತಾ, ನಮಗೆಲ್ಲರಿಗೂ ಒಂದು ಈ ಮೀಟಿಂಗ್ ನಲ್ಲಿ ತುಂಬಾ ಒಂದು ಸಪೋರ್ಟ್ ಆಗುತ್ತಾ, ಪ್ರೋತ್ಸಾಹ ನೀಡುವಂತ ಒಬ್ಬರು ವ್ಯಕ್ತಿ ಆಗಿದ್ದಾರೆ. ನಾನೀಗ ರಾಜ್ಕುಮಾರ್ ಸರ್ನ ಈ ಮೀಟಿಂಗ್ ಕೊನೆಯ ಭಾಗಕ್ಕೆ ನಮಗೆ ಅವರ ಒಂದು ಅನಿಸಿಕೆ ಹೇಳಕ್ಕೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ರಾಜ್ಕುಮಾರ್ ಸರ್, ವೆಲ್ಕಮ್ ಸರ್. ಎಲ್ಲ ನಮ್ಮ ಒನ್ಪ್ಯಾಸಿವ್ ಬಂಧುಗಳಿಗೆ ನಮಸ್ಕಾರ. ಇಲ್ಲಿಯವರೆಗೂ ಮೀಟಿಂಗ್ ನಲ್ಲಿ ನಾವೆಲ್ಲ ಕೇಳಿದ ಹಾಗೆ ಭಾಸ್ಕರ್ ಸರ್ ಆಗಿರ್ಬೋದು, ತಾವಾಗಿರ್ಬೋದು, ಹಾಗೂ ವಿನೋದಿನಿ ಮೇಡಮ್ ರವರು, ಮತ್ತೆ ಲೋಕೇಶ್ ಸ್ವಲ್ಪ ಕಿವಿ ಮಾತುಗಳನ್ನ ಹೇಳಿದಂತಹ ವಿಷಯಗಳಾಗಿರ್ಬೋದು, ಪ್ರತಿಯೊಂದು ಈಗಿನ ಒಂದು ಸಂದರ್ಭಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ, ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿ ನೀವುಗಳು ಎಲ್ಲ ಬೆಳವಣಿಗೆಗಳ ಬಗ್ಗೆ ನಮಗೆ ತಿಳಿಸಿದ್ದೀರಿ. ಅದಕ್ಕೆ ಮೊದಲು ಧನ್ಯವಾದಗಳನ್ನು ಹೇಳ್ತೀನಿ. ನಂತರ ಈಗ ಆಗೋಗುತ್ತಿರುವಂತಹ ಬೆಳವಣಿಗೆಗಳನ್ನ ಕಂಡಾಗ ನಾವು ಏನೆಲ್ಲ ಸುಮಾರು 2020ರಿಂದ ಮೀಟಿಂಗ್ಗಳನ್ನ ಮಾಡ್ಕೊಂಡಂತ ಒಂದು ಸಾಲಿನಲ್ಲಿ ನೋಡುವುದಾದರೆ ಏನೆಲ್ಲ ಹೇಳಿದೀವಿ, ಖಂಡಿತವಾಗ್ಲೂ ಅದೆಲ್ಲವೂ ಹಾಗೇ ಆಗ್ತಾ ಇದೆ. ಯಾವುದೇ ರೀತಿಯ ಆಶ್ವಾಸನೆಗಳನ್ನ ನಾವಂತೂ ಎಂದಿಗೂ ಕೊಟ್ಟಿಲ್ಲ. ಯಾಕಂದ್ರೆ ಅಲ್ಲಿ ಆಗುವಂತ ಬೆಳವಣಿಗೆಗಳನ್ನ ಕುರಿತು ಮಾತನಾಡಿದಿವಿ ವಿನಃ ಸಿಕ್ಕಿದಂತಹ ಸ್ಪಷ್ಟವಾದ ಮಾಹಿತಿಗಳು, ಅದು ಸರಿಯಾದ ಮಾಹಿತಿಗಳನ್ನು ಮಾತ್ರ ಜನಗಳಿಗೆ ನೀಡುತ್ತಾ, ನಮ್ಗೆ ಆನ್ ಪ್ಯಾಸಿವ್ ಕಂಪನಿ ಬಗ್ಗೆ ಭಾಸ್ಕರ್ ಸರ್ ಅವರನ್ನು ಮೊದಲು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾಗ ಅವುಗಳೇ ಹೇಳ್ದ ಹಾಗೆ ಅವರು ಆನ್ ಪ್ಯಾಸಿವ್ನ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ತಾ ಇದ್ರಿ. ಬಹುಶಃ ಕೆಲವರು ಮರ್ತಿರ್ಬೋದೇನೋ, ಅಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ದಾರೆ. ಸಾಕಷ್ಟು ಉತ್ತರ ಭಾರತದ ಪ್ರಮುಖ ಲೀಡರ್ಗಳ ಜೊತೆ ಅವರ ಸಂಪರ್ಕ ಹೊಂದಿರಬಹುದು. ಅವರಿಗೆ ತಿಳಿಸುವಂತ ಮಾಹಿತಿಗಳನ್ನ ಇವರು ಅವರ ಮುಖಾಂತರ ತೆಗೆದುಕೊಂಡು ನಮಗೆ ತಿಳಿಸುವಂಥದ್ದು, ಇವೆಲ್ಲ ಒಂದು ಮೆಚ್ಚುವಂತಹ ಕಾರ್ಯ. ನಿಮ್ಮ ಒಂದು ಮೋಟಿವೇಶನ್ ಆಗಿರ್ಬೋದು, ಮೀಟಿಂಗ್ ನಡೆಸ್ಕೊಡುವಂತ ರೀತಿ ಆಗಿರ್ಬೋದು, ಎಲ್ಲವೂ ಸಹ. ಆದ್ರೆ ಈಗ ನಮ್ಮ ಜನಗಳಿಗೆ ನೀವು ಹೇಳ್ದ ಹಾಗೇನೆ ಅನೇಕ ನಾವು ತಿಂಗಳುಗಳಾಯ್ತು, ವರ್ಷಗಳಾಯ್ತು, ಈಗ ಆಗ್ಬೋದು, ಆಗಾಗ್ಬೋದು, ಎಲ್ಲವೂ ಸಾಧ್ಯತೆಗಳಿದ್ವು. ನಾನಾ ಕಾರಣಗಳಿಂದ ಯಾವುದೇ ಒಂದು ಒಳ್ಳೆ ಕೆಲಸಗಳಾಗ್ಬೇಕಾದ್ರೆ 108 ಅಡೆತಡೆಗಳೆಲ್ಲ ಬರ್ತವೆ ಅಂತ ನಾವು ತಿಳ್ಕೊಂಡು ಬಂದಿದ್ದೀವಿ. ಹಾಗೆ ನಮ್ಮ ಕಂಪನಿಗಳು, ನಮ್ಮ ಕಂಪನಿಯ ಒಂದು ಬೆಳವಣಿಗೆಗೆ ಸಾಕಷ್ಟು ಜನ ಅದನ್ನು ಅಡ್ಡಪಡಿಸ್ಬೇಕಂತ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಿದ್ರು, ಅದೆಲ್ಲವನ್ನು ಮೆಟ್ಟಿ ನಿಂತು ನಮ್ಮ ಆನ್ ಪ್ಯಾಸಿವ್, ನಮ್ಮ ಆಶ್ ಮುಫಾರೆ ಸರ್ ಅವರಂತಹ ಒಂದು ಧೀಮಂತ ನಾಯಕ ಅವರ ಮುಖಾಂತರ ಅವೆಲ್ಲ ಅಡೆತಡೆಗಳನ್ನ ಒಡೆದು ಚೂರು ಮಾಡಿ ಒಂದು ದಿಟ್ಟ ಹೆಜ್ಜೆಯನ್ನು ಇಡುತ್ತಾ ಮುಂದೆ ಬರ್ತಾ ಇದ್ದಾರೆ. ಈ ಒಂದು ಸಂದರ್ಭಗಳಲ್ಲಿ ಆಗಬೇಕಾಗಿದ್ದಂತಹ ಬೆಳವಣಿಗೆಗಳು ಸ್ವಲ್ಪ ತೊಡಕಾಗಿರೋದ್ರಿಂದ ನಮಗೆ ಅಂದುಕೊಂಡ ಹಾಗೆ ಬರ್ಬೇಕಾಗಿದ್ದಂತಹ ಒಂದು ಇನ್ಕಮ್ ಆಗಿರ್ಬೋದು, ಮತ್ತೆ ಇನ್ನಿತರ ಬೆಳವಣಿಗೆಗಳಾಗಿರಬಹುದು, ಸ್ವಲ್ಪ ವಿಳಂಬವಾಗಿದೆ. ಆದ್ರೆ ಅದಕ್ಕೆ ನಾವು ಬೇಸರ ಮಾಡ್ಕೊಳ್ಳೋದು ಬೇಡ. ಯಾಕಂದ್ರೆ ಕಷ್ಟಗಳು ಬರ್ತವೆ. ಕಷ್ಟಗಳು ಬಂದ ನಂತರ ಎಲ್ರಿಗೂ ಒಳ್ಳೆ ದಿನಗಳು ಬಂದೇ ಬರ್ತವೆ. ಭಗವಂತ ಕಷ್ಟಗಳನ್ನು ಕೊಟ್ಟ ನಂತರ ಸುಖವನ್ನು ಕೊಡೋದು ಶತಸಿದ್ಧ. ಹಾಗಾಗಿ ನಮ್ಗೆ ಆ ದಿನಗಳು ಹತ್ರನೂ ಬರ್ತಾ ಇದೆ. ಆಮೇಲೆ ವಿನೋದಿನಿ ಮೇಡಮ್ ರವರು ಹೇಳ್ತಾ ಇದ್ದಾಗೆ ಅವರ ಮಾತುಗಳಲ್ಲಿ ಎಷ್ಟು ಒಂದು ಸತ್ಯತೆ ಇದೆ ಅಂತ ಹೇಳಿದ್ರೆ ನೋಡಿ, ಅವರು ಆನ್ ಪ್ಯಾಸಿವ್ ಬಗ್ಗೆ ಆಗಿರ್ಬೋದು, ನಮ್ಮ ಆಶ್ ಮುಫಾರೆ ಸರ್ ಅವರಾಗಿರ್ಬೋದು, ಕಣಗಳಲ್ಲೂ ಸಹ ಅವರು ತುಂಬಿಕೊಂಡಿದ್ದ ಹಾಗೆ ಮಾತಾಡ್ತಾ ಇದ್ದಾರೆ. ಅದು ನಿಜವಾಗ್ಲು ಅದು ಏನೋ ಕೇವಲ ಮಾತಿಗೆ ಹೇಳ್ಬೇಕಾಗಿರುವಂತಹ ಒಂದು ನಿಟ್ಟಿನಲ್ಲಿ ಹೇಳುವಂತದ್ದಲ್ಲ. ಅವರು ರೂಢಿಸ್ಕೊಂಡಿರೋದು ಅಥವಾ ನಂಬಿಕೆ ಅವರು ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಹೇಳ್ತವೆ. ಈಗ ಎಷ್ಟು ತಡವಾಗಿದೆ, ಆಶ್ ಮುಫಾರೆ ಸರ್ ಅವರು ಕೊನೆಯ ಮೀಟಿಂಗಿನ ಮುಂಚೆ ಒಂದು ಬಾರಿ ಒಂದು ಮೀಟಿಂಗ್ ನಲ್ಲಿ ಹೇಳಿದ್ರು,
ನಾವು ಎಷ್ಟು ತಡವಾಗಿದೆ, ಆ ತಡ ಆಗಿದ್ದಕ್ಕೆ ಏನೆಲ್ಲ ಕಾರಣಗಳಿವೆ ಅವ್ರು ನಮಗೆ ಗೊತ್ತು, ಅದು ಕಷ್ಟಗಳು ಏನಂತ ನಮಗೆ ಗೊತ್ತು. ಆದರೆ ನೀವು ಫೌಂಡರ್ ಮೆಂಬರ್ಸ್ಗಳು ಇಷ್ಟು ನಿಧಾನವಾಗಿ ಅಥವಾ ನೀವು ಕಾಯ್ತಾ ಇರುವುದಕ್ಕೆ ಸೂಕ್ತವಾದ ಬೆಲೆಯೂ ಸಹ ನಿಮ್ಗೆ ಸಿಗುತ್ತೆ ಅಂತ ಹೇಳಿದ್ರು. ಅದು ಬಹುಶಃ ಎಲ್ಲರೂ ತಿಳ್ಕೊಂಡಿದ್ದೀನಿ ಅಂತ ಅನ್ಕೊಳ್ತೀನಿ. ಆ ಕಾಯುವಿಕೆಗೂ ನಮ್ಗೊಂದು ಬೆಲೆಯನ್ನು ಕೊಡ್ತಾರೆ ಅಥವಾ ನಮ್ಗೊಂದು ಒಳ್ಳೆಯದನ್ನ ಯೋಚಿಸ್ತಾರೆ ಅಂತಂದ್ರೆ ಅದು ನಿಜವಾಗ್ಲೂ ಕೆಲವು ನಾಯಕರುಗಳಲ್ಲಿ ಮಾತ್ರ. ಈಗ ಇವಾನ್ ಮಸ್ಕ್ ಅವರು ಟೆಸ್ಲಾನ ಓನರ್ನವರು, ಅವ್ರು ಏನೋ ಒಂದು ಹೊಸ ಸಾಫ್ಟ್ವೇರ್ ಅನ್ನು ತರ್ತಾ ಇದ್ದಾರೆ, ಅನೇಕ ರೀತಿ ಪ್ರಯೋಜನಗಳಾಗುವಂತಹದ್ದು ಅಂತೆಲ್ಲ ಒಂದು ಸುದ್ದಿ ಹರಿದಾಡ್ತಿದೆ. ಬಹುಶಃ ನಿಜಾನೇ ಅಂತ ಕಾಣುತ್ತೆ. ನೋಡಿ, ಅವರಾಗಿರ್ಬೋದು, ಗೂಗಲ್ನವರಾಗಿರ್ಬೋದು, ಈ ಮಾರ್ಕೆಟ್ ಅನ್ನ ಎಸ್ಟಾಬ್ಲಿಷ್ ಮಾಡಿಕೊಂಡು ಅವರು ಏನೇ ತಗೊಂಡು ಬಂದ್ರು ಅದು ಅವರ ಬೆನಿಫಿಟ್ಗೋಸ್ಕರ. ಆದ್ರೆ ನಮ್ಮ ಕಂಪನಿ ಆಶ್ ಮುಫಾರೆರವರ ಒಂದು ನೇತೃತ್ವದಲ್ಲಿ ನಡೀತಿರುವಂತಹ ಈ ಒಂದು ಕಂಪನಿ ಅವ್ರು ಏನೇ ಮಾಡಿದ್ರು ನಾವು 14,27,000 ಸುಮಾರು ಜನಗಳ ಒಳಿತಿಗಾಗಿ, ದೇಶದ ಒಳಿತಿಗಾಗಿ, ಪ್ರಪಂಚದ ಒಳಿತಿಗಾಗಿ ಆ ಕರಪ್ಷನ್ ಅನ್ನ ಕಂಪ್ಲೀಟ್ ಆಗಿ ವಾಶ್ಔಟ್ ಮಾಡುವ ರೀತಿ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅದನ್ನ ಒಬ್ಬರೇ ನಿಂತು ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಸಹಕಾರಿಯಾಗಿರ್ಬೇಕು. ಕಾಯೋದ್ರಲ್ಲಿ ಬಿಟ್ರೆ ನಮ್ಗೆ ಮತ್ತೇನು ಅವಕಾಶ ಇಲ್ಲ ಅಥವಾ ಮತ್ತೇನು ದಾರಿ ಇಲ್ಲ. ಅವ್ರಿಗೆ ಒಳ್ಳೇದನ್ನ ಬಯಸ್ತಾ ನಾವು ದಿನಗಳನ್ನ ಹಾಗೆ ವೆಯ್ಟ್ ಮಾಡುವುದು ಬಹಳ ಸೂಕ್ತ ಇಲ್ಲಿ. ಯಾಕಂದ್ರೆ ಅಷ್ಟೆಲ್ಲ ನೋಡಿ, ಈಗ ನಾನು ಹೇಳ್ದಾಗೆ ಎಲಾನ್ ಮಸ್ಕ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಇನ್ನಿತರ ಯಾವುದೇ ಆಗಿರ್ಬೋದು, ಚಾಟ್ GPT ಹೊಸ ಸಾಫ್ಟ್ವೇರ್ಗಳು ಬಂದಾಗ ಮಾರ್ಕೆಟ್ನಲ್ಲಿ ಇದು ಹೆಚ್ಚು ಪ್ರಭಾವ ಬೀರುತ್ತಾ, ಜನಗಳು ಅದನ್ನು ಅವಲಂಬಿಸ್ತಾರಾ ಅಥವಾ ಅದಕ್ಕೆ ಏನಾದ್ರು ಒಂದು ವ್ಯಾಲ್ಯೂ ಸಿಗುತ್ತಾ, ಅದರಿಂದ ನಮ್ಗೆ ಇನ್ಕಮ್ ಏನಾದ್ರು ಬರುತ್ತಾ, ಈಗೆಲ್ಲ ಯೋಚನೆಗಳು ಬರ್ತವೆ. ಈ ಚಾಟ್ GPT ಬಹಳ ಸೈಲೆಂಟ್ ಆಗಿ ಬಂದಂತಹ ಒಂದು ಸಾಫ್ಟ್ವೇರ್ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ಅಂದ್ರೆ ಅನೇಕ ಎಜುಕೇಶನ್ ಫೀಲ್ಡ್ ಆಗಿರ್ಬೋದು, ಕಾರ್ಪೊರೇಟ್ ಸೆಕ್ಟರ್ಗಳಾಗಿರ್ಬೋದು, ಅದಕ್ಕೆಲ್ಲವೂ ಅತ್ಯುತ್ತಮವಾಗಿದೆ. ಅದಕ್ಕೆ ಕೌಂಟರ್ ಆಗಿ ವಾಟ್ಸಪ್ನವರು ಮೆಟಾ AI ಅಂತ ಬಂದಿದೆ, ಅದರಲ್ಲಿ ಅದು ಈಕ್ವಲೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾವೆ. ಹೀಗೆ ಏನು ಟೆಕ್ನಾಲಜಿ, ಅದು ಅಡ್ವಾನ್ಸ್ಡ್ AI ಟೆಕ್ನಾಲಜಿಯನ್ನು ಬಳಸ್ಕೊಂಡು ಬರ್ತಾ ಇರುವಂತಹ ನಮ್ಮ ಆನ್ ಪ್ಯಾಸಿವ್ ಸಂಸ್ಥೆ ಇವೆಲ್ಲದಕ್ಕಿಂತಲೂ ಭಿನ್ನವಾಗಿದೆ. ಹಾಗಾಗಿ ಅದು ದೃಢವಾಗಿ ಅಥವಾ ಒಂದು ಬೇರೂರುವಂತ ಎಲ್ಲಾ ಸಾಧ್ಯತೆಗಳು ಖಂಡಿತವಾಗ್ಲೂ ಇದೆ, ಅನುಮಾನ ಪಡುವುದು ಯಾರೂ ಬೇಡ. ಆಮೇಲೆ ಪ್ರತಿಯೊಂದು ಕಂಪನಿಗಳು ಇಲ್ಲಿ ನಮ್ಮ ಕಂಪನಿ ಮೇಲೆ ಯಾಕೆ ಅಷ್ಟೊಂದು ನಂಬಿಕೆ ಬರುತ್ತೆ ಅಂತಂದ್ರೆ, ಒಂದು ಯೂಸರ್ ಫ್ರೆಂಡ್ಲಿ ಆಗಿದೆ, ಬಿಸ್ನೆಸ್ ಫ್ರೆಂಡ್ಲಿ ಆಗಿರುತ್ತೆ, ಮತ್ತೆ ಪಾಕೆಟ್ ಫ್ರೆಂಡ್ಲಿ ಆಗಿರುತ್ತೆ. ಇಷ್ಟೆಲ್ಲ ಫ್ರೆಂಡ್ಲಿ ನೇಚರ್ ಇರುವಂಥದ್ದು, ಯಾರಿಗೂ ತೊಂದರೆಯನ್ನು ಮಾಡದೇ ಇರುವಂತಹ ಒಂದು ಸಾಫ್ಟ್ವೇರ್ ಅನ್ನ ಸೃಷ್ಟಿ ಮಾಡಿ ಅದನ್ನ ಮಾರ್ಕೆಟ್ ತರ್ತಾ ಇರುವಂತಹ ನಮ್ಮ ಆಶ್ ಮುಫಾರೆರವರ ಒಂದು ಉತ್ತಮವಾದ ಕನಸು ಅಥವಾ ಬೆಳವಣಿಗೆಗಳೆಲ್ಲ ಖಂಡಿತವಾಗ್ಲೂ ಯಶಸ್ಸನ್ನು ಕಂಡುತ್ತೆ. ಯಾಕಂದ್ರೆ ಯಾರು ಒಳ್ಳೇದನ್ನ ಮಾಡ್ತಾ ಹೋಗ್ತಾರೆ, ಒಳ್ಳೇದನ್ನ ಯೋಚನೆ ಮಾಡ್ತಾ ಹೋಗ್ತಾರೆ, ಯಾರೇ ಆಗಲಿ ಎಷ್ಟೇ ಆಗಲಿ ಅಡೆತಡೆಗಳನ್ನ ಹೊಡ್ಡಿದರೂ ಸಹ ಅದಕ್ಕೆ ಸಾಟಿಯಾಗಿ ನಿಲ್ಲದು. ಒಂದಲ್ಲ ಒಂದು ದಿನ ಅದು ಮಣ್ಣಾಗುತ್ತೆ ಹಾಗೂ ನಮ್ಮ ಗೆಲುವು ನಿಶ್ಚಿತವಾಗಿರುತ್ತೆ. ಇಷ್ಟಂತೂ ಹೇಳ್ಬೋದು. ನಾವೆಲ್ಲರೂ ಸಹ ಆ ಕಾಯ್ತಾ ಇರುವಂತ ದಿನಗಳು ಬೇಗ ಬರಲಿ ಅನ್ನೋದು ನನ್ನ ಒಂದು ಮನದಾಳದ ಮಾತು ಹಾಗೂ ಆಸೆ. ಯಾಕಂದ್ರೆ ನಿಮ್ಗಳ ಹಾಗೆ ನಾವು ಸಹ ಎಲ್ಲರೂ ಸಹ ಕಾಯ್ತಾ ಇದೀವಿ. ಇದು ಜನರೇಷನ್ ಟುಗೆದರ್ ಬರುವಂತ ಇನ್ಕಮು. ಒಂದು ಯಾವಾಗೂ ಮುಗಿಸ್ಕೊಂಡು ಹೋಗಿ ಆ ಇವರು ಯಾರು ಮಹಾನ್ ವ್ಯಕ್ತಿ ನಮ್ಮ ಕಂಪ್ನಿಗೆ ದ್ರೋಹ ಮಾಡಿ ಇವೆಲ್ಲ ಮಾಡಿದಾಗ ರೀಬಿಲ್ಡ್ ಮಾಡಿ ಈ ಕಂಪ್ಲೀಟ್ ಡೇಟಾವನ್ನ ನಮ್ಗೆ ವಾಪಸ್ ತಗೊಂಡು ಪ್ರತಿಯೊಂದು ರೆಸ್ಟೋರ್ ಮಾಡೋದಿರಲ್ಲ, ಆ ರೆಸ್ಟೋರೇಷನ್ಗೆ ಆದಂತ ಖರ್ಚುಗಳ ಬಗ್ಗೆ ನೀವೇನಾದ್ರು ಯೋಚನೆ ಮಾಡಿದ್ದೀರಾ? ನಾವೇನೋ ಒಂದಷ್ಟು ಹಣವನ್ನು ಹೂಡಿದೀವಿ, ಇಷ್ಟು ತಿಂಗಳುಗಳಾಗಿದ್ದೇವೆ. ಆ ಕಂಪ್ನಿಗಳು ಎಲ್ಲೆಲ್ಲಿ ಕಂಪ್ನಿಗಳಿದಾವೆ, ಆ ಕಂಪ್ನಿಗಳಲ್ಲಿ ಎಷ್ಟೆಲ್ಲ ಜನಗಳಿದ್ದಾರೆ, ಅಷ್ಟು ಜನಗಳಿಗೆ ಆಗುವಂತಹ ಖರ್ಚುಗಳೆಷ್ಟು, ಆಫೀಸಿನ ಖರ್ಚು ಎಷ್ಟಾಗಿರ್ಬೋದು, ಇವೆಲ್ಲವನ್ನ ಲೆಕ್ಕ ಹಾಕಿದಾಗ ನಾವು ಹೂಡಿಕೆ ಮಾಡಿರುವ ಹಣ ಬಹಳ ಬಹಳ ಕಡಿಮೆ ಆಗಿರುತ್ತೆ. ಒಂದು ದುಬೈನಲ್ಲಿ ಬುರ್ಜ್ ಖಲೀಫಾ ಅಂತ ಒಂದು ಬಿಲ್ಡಿಂಗ್ ನಲ್ಲಿ 2 ಆಫೀಸ್ಗಳನ್ನು ತೆಗೆಯೋದು ಅದು ನಿಜವಾಗ್ಲೂ ಕನಸಿನ ಮಾತು. ಅಷ್ಟೆಲ್ಲ ಬಂಡವಾಳಗಳನ್ನು ಹೂಡಿ ಎಲ್ಲಾ ಜನಗಳಿಗೂ ಒಳ್ಳೇದಾಗ್ಲಿ ಅಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ನಮ್ಮ ಒಂದು ಆಶ್ ಮುಫಾರೆ ಸರ್ ಆಗಿರ್ಬೋದು ಅಥವಾ ಕಂಪನಿನಲ್ಲಿ ಇರುವಂತಹ ಎಲ್ಲಾ ಎಂಪ್ಲಾಯಿಗಳು ನಿಜವಾಗಲೂ ನಾವೆಲ್ಲ ಹೆಮ್ಮೆ ಪಡಬೇಕು. ನಮ್ಮೆಲ್ರಿಗೂ ಅದು ಕಂಪನಿಗೆ ಆಗಿರ್ಬೋದು, ಕಂಪನಿ ಮುಖಾಂತರ ನಮ್ಮೆಲ್ರಿಗೂ ಸಹ ಒಳ್ಳೇದಾಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಕಂಪನಿಗೆ ಮತ್ತೆ ಆಶ್ ಮುಫಾರೆ ಸರ್ ಅವರಿಗೆ, ಅಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಸಹ ಭಗವಂತ ಆಯುರ ಆರೋಗ್ಯ ಆಯಸ್ಸನ್ನ ಕೊಡ್ಲಿ. ನಮ್ಮ
ಕನಸುಗಳು ಪೂರೈಸುವಂತ ದಿನಗಳು ಬೇಗ ಬರಲಿ, ಎಲ್ಲರಿಗೂ ಒಳ್ಳೇದಾಗಲಿ. ನಾನು ಮೊದಲೇ ಹೇಳ್ತಾ ಇದ್ದಾಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಆ ದಿನಗಳನ್ನ ಕಾಯೋಣ, ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನ ಇಡೋಣ. ಇದಿಷ್ಟು ಮಾಡುವುದು ನಮ್ಮೆಲ್ಲರಿಗೂ ಈಗ ಬಹಳ ಸೂಕ್ತ. ನಮ್ಗೆ ಆಗಾಗ ಅವಶ್ಯಕತೆ ಇರುವಂತಹ ಒಂದು ವಿಷಯಗಳು ಬಂದಾಗ ಮೋಟಿವೇಶನ್ ನೀಡಕ್ಕೆ ಲೂಯಿಸ್ ಸರ್ ಇದ್ದಾರೆ, ಭಾಸ್ಕರ್ ಅವರ ಅಪ್ಡೇಟ್ಗಳನ್ನು ಕೊಡೋದಕ್ಕಿದ್ದಾರೆ. ಸತ್ಯಪ್ರಕಾಶ್ ಅವರು ಇವತ್ತು ಮೀಟಿಂಗ್ ನಲ್ಲಿ ಇಲ್ಲ, ಬಹುಶಃ ಅವ್ರು ಬ್ಯುಸಿ ಇದ್ದಾರೆ ಅಂತ ಕಾಣುತ್ತೆ. ಅವರು ನೀಡುತ್ತಿದ್ದಂತಹ ಕನ್ನಡದ ಅನುವಾದದ ಅಪ್ಡೇಟ್ಗಳಾಗಿರ್ಬೋದು, ಎಲ್ಲವೂ ಎಷ್ಟು ಅರ್ಥಪೂರ್ಣವಾಗಿರುತ್ತೆ ಅಂದ್ರೆ ನಿಜವಾಗ್ಲೂ ಹೆಮ್ಮೆ ಪಡುವಂಥದ್ದು. ಇವರೆಲ್ಲರ ಒಂದು ಸಹಕಾರದೊಂದಿಗೆ ನಮಗೆ ಏನೆಲ್ಲ ಸಂಶಯಗಳಿವೆ ಅದೆಲ್ಲದಕ್ಕೂ ಸಹ ಉತ್ತರವನ್ನ ಇವರು ಸಮಯ ತಕ್ಕನಾಗೆ ನಮಗೆ ಒಂದು ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ. ಅವ್ರಿಗೂ ಸಹ ಕೃತಜ್ಞತೆಗಳನ್ನ ತಿಳಿಸುತ್ತಾ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದಗಳು ಸರ್. ಓಕೆ ಸರ್, ಥ್ಯಾಂಕ್ ಯು. ರಾಜ್ಕುಮಾರ್ ಸರ್, ನಿಮಗೆ ತುಂಬಾ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಬಹಳ ಸೊಗಸಾಗಿ ಸವಿಸ್ತಾರವಾಗಿ ನಮಗೆ ಕಿವಿ ಮಾತುಗಳನ್ನ ಹೇಳಿದಿರಿ. ನಿಮಗೆ ನಾನು ನಮ್ಮ ಎಂಟೈರ್ ಆನ್ ಪ್ಯಾಸಿವ್ ಕರ್ನಾಟಕ ತಂಡದಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರತಿ ಸಲ ಈ ಮೀಟಿಂಗ್ ನಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ನಮ್ಮ ಜೊತೆ ಇದ್ದೀರಿ. ಓಕೆ, ಈಗ ನಮಗೆ ಕುಮಾರ್ ಶೆಟ್ಟಿ ಅವರು ಇದ್ದಾರೆ ಶಿವಮೊಗ್ಗದಿಂದ, ಸಾಗರದಿಂದ. ಅವರಿಗೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಅವರು ಮಾತಾಡ್ಲಿಕ್ಕೆ ಅಲ್ಲಿ ಕಂಫರ್ಟ್ ಇರೋದಾದ್ರೆ ಕುಮಾರ್ ಸರ್ ಒಂದ್ 2 ನಿಮಿಷ ನೀವು ಅನಿಸಿಕೆಗಳನ್ನ ಮಾತಾಡಿ, ಇಲ್ಲಾದ್ರೆ ಮೀಟಿಂಗ್ ಅನ್ನ ನಾವು ಕೊನೆಗೊಳಿಸ್ತಾ ಇದ್ವಿ. ಕುಮಾರ್ ಶೆಟ್ಟಿ ಅವರು ಮೇ ಬಿ ಅವರು ಜರ್ನಿ ಎಲ್ಲ ಇರ್ಬೋದು, ಅವರು ಮೀಟಿಂಗ್ ಅಲ್ಲಿ ಇದ್ರು. ಓಕೆ, ಪರವಾಗಿಲ್ಲ. ಥ್ಯಾಂಕ್ ಯು. ಭಾಸ್ಕರ್ ಸರ್, ಮೀಟಿಂಗ್ ಎಂಡ್ ಮಾಡೋಣ? ಎಂಡ್ ಮಾಡಿ ಸರ್. ಎಂಡ್ ಮಾಡೋಲ್ಲ? ಓಕೆ. ಥ್ಯಾಂಕ್ ಯು ಸ್ನೇಹಿತರೆ, ಎಲ್ಲರೂ ಕೂಡ ಇವತ್ತಿನ ನಮ್ಮ ಕರೆಗೆ ಹೋಗೊಟ್ಟು ನೀವೆಲ್ಲರೂ ಬಂದಿದ್ದೀರಿ ಮೀಟಿಂಗಿಗೆ. ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾವು ನಮ್ಮ ಎಂಟೈರ್ ಕರ್ನಾಟಕ ಆನ್ ಪ್ಯಾಸಿವ್ ಕರ್ನಾಟಕ ತಂಡದಿಂದ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಲೋಕೇಶ್ ಸರ್ ಒಂದು ಪ್ರಸ್ತಾಪ ಮಾಡಿದ್ರು, ವೀಕ್ಲಿ ಒನ್ಸ್ ನಾವು ಒಟ್ಟಿಗೆ ಚರ್ಚೆ ಮಾಡೋಣ, ಒಟ್ಟಿಗೆ ಸೇರೋಣ ಅಂತೇಳಿ, ನಾವೊಂದು ಮೀಟಿಂಗ್ ಮಾಡೋಣ ಅಂತೇಳಿ. ಖಂಡಿತವಾಗಲು ನಮಗೂ ಕೂಡ ಆಸಕ್ತಿ ಇದೆ. ನೀವೆಲ್ಲರೂ ಇದೇ ತರ ಸಪೋರ್ಟ್ ಮಾಡೋದಾದ್ರೆ, ನೀವೆಲ್ಲರೂ ಇದೇ ತರ ಬರ್ತೀರಿ ಅಂದ್ರೆ ಖಂಡಿತ ವಾರಕ್ಕೊಮ್ಮೆ ನಮಗೆ ಮಾಡೋಣ. ಮುಂದಿನ ದಿವಸಗಳಲ್ಲಿ ಈಗ ಇಮಿಡಿಯೇಟ್ ಆಗಿ ಅಪ್ಡೇಟ್ ಬಂದ್ರೆ ನಾವು ಮಾಡ್ಲೇಬೇಕು, ನಾವು ಮಾಡ್ತೀವಿ ಅದನ್ನ. ನಮ್ಗೆ ಯಾವ್ದು ಕೂಡ ಮೀಟಿಂಗ್ ಮಾಡೋದ್ ನಿಲ್ಲಕ್ಕೆ ಆಗೋದಿಲ್ಲ, ನಾವು ಮಾಡೇ ಮಾಡ್ತೀವಿ. ಬೈ ಚಾನ್ಸ್ ಇನ್ ಸ್ವಲ್ಪ ಡಿಲೇ ಆಯ್ತು ಅಂದ್ರೆ ವಾರಕ್ಕೊಮ್ಮೆ ನಾವು ಈ ತರದ ಒಂದು ಮೀಟಿಂಗ್ ಇಟ್ಕೊಳ್ಳಕ್ಕೆ ನಾವು ತಯಾರಿದ್ದೀವಿ. ಖಂಡಿತವಾಗಿ ಮಾಡ್ತೀವಿ. ಅದೇ ತರ ಇವತ್ತು ಬಂದಂತ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇವತ್ತು ಸ್ಪೀಕರ್ ಆಗಿ ಮಾತಾಡಿದಂತಹ ಭಾಸ್ಕರ್ ಸರ್ ಅವರು, ರಾಜ್ಕುಮಾರ್ ಸರ್ ಅವರು, ಲೋಕೇಶ್ ಅವರು, ವಿನೋದಿನಿ ಮೇಡಮ್, ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಹೇಳುತ್ತಾ, ಮುಂದಿನ ಒಳ್ಳೆಯ ದಿವಸಗಳಿಗಾಗಿ ನಾವು ಕಾಯುವ. ಖಂಡಿತ ಅದು ಬಂದೇ ಬರುತ್ತೆ. ಯಾಕಂದ್ರೆ ಎಷ್ಟೆಲ್ಲ ಪ್ರಪಂಚದಲ್ಲಿ ಕೆಟ್ಟದ್ದು ಮಾಡುವವರಿಗೆ ಅವ್ರು ಒಳ್ಳೆ ರೀತಿಯಲ್ಲಿ ಇದ್ದಾರಂತೆ. ಸೊ ಒಳ್ಳೆದನ್ನೇ ಆಲೋಚನೆ ಮಾಡುವಂತಹ, ಪ್ರಪಂಚಕ್ಕೆ ಒಳ್ಳೆಯದನ್ನೇ ನೀಡಬೇಕು ಅಂತೇಳಿ ಆಶಿಸ್ತಿರುವಂತ ವ್ಯಕ್ತಿ ಖಂಡಿತ ಒಳ್ಳೇದು ಹಾಗೆ ಆಗ್ತದೆ. ಆದ್ರಿಂದ ನಮ್ಮ ಆಶ್ ಅವರಿಗೆ ಸಾವಿರಾರು ಜನರ, ಲಕ್ಷಾಂತರ ಜನರ ಆಶೀರ್ವಾದವಿದೆ, ಅವರ ಪ್ರಾರ್ಥನೆ ಇದೆ. ಅದು ಮುಖ್ಯ. ಲಕ್ಷಾಂತರ ಜನರು ಒಬ್ಬ ವ್ಯಕ್ತಿಗೆ ಪ್ರಾರ್ಥನೆ ಮಾಡ್ತಾ ಇದೆ ಅಂದ್ರೆ ಅದು ಎಲ್ಲರಿಗೂ ಸಿಗಲ್ಲ ಅದು. ಸೊ ಆದ್ರಿಂದ ಒಳ್ಳೇದಾಗ್ತದೆ, ನಮ್ಗೆ ಒಳ್ಳೇದಾಗ್ತದೆ, ಪ್ರಪಂಚ ಕೂಡ ಒಳ್ಳೇದಾಗ್ತದೆ ಎಂಬ ಆಶಾಭಾವನೆಯಿಂದ ನಾವು ಇರುವ, ಪಾಸಿಟಿವ್ ಮೈಂಡ್ ಇಂದ ಇರುವ. ಸೊ ಬಂದಂತ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಮುಂದಿನ ಮೀಟಿಂಗ್ಗೆ ನಾವೆಲ್ಲರೂ ಕೂಡ ಸೇರೋಣ. ವಿ ಆರ್ ಸೋ ಇನ್ ಇಟ್ ಟು ವಿನ್ ಇಟ್. ಸೊ ಇಲ್ಲಿಗೆ ಈ ಮೀಟಿಂಗ್ ಎಂಡ್ ಮಾಡ್ತಾ ಇದ್ದೀವಿ. So in it to win it. Thank you. ಎಲ್ಲರಿಗೂ ಗುಡ್ ನೈಟ್ ಆಲ್.